ಕೂಡ ಶುಭ ಮಧ್ಯಾಹ್ನದ ನಮನಗಳೊಂದಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಗೆಲ್ಲಲು. ಸ್ನೇಹಿತರೆ, ಭವ್ಯ ಭಾರತದ ನವ್ಯ ಪ್ರಜೆಗಳಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದೀರಾ. ಇವತ್ತು ಸೈಂಟ್ ಅಲೋಷಿಯಸ್ ಕಾಲೇಜು ಬೇರಿ ಮಂಗಳೂರು ಮತ್ತು ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ರಿಜಿಸ್ಟ್ರೇಡ್ ವತಿಯಿಂದ ಇತಿಹಾಸದ ಪುಟಗಳಲ್ಲಿ ಮರೆಮಾಚಿದಂತಹ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಪ್ರಥಮ ಹೋರಾಟಗಾರ್ತಿ, ಉಳ್ಳಾಲದ ವೀರವನಿತೆ, ಮಹಿಳೆಯರ ಪಾಲಿಗೆ ಸ್ವಾಭಿಮಾನದ ಕೆಚ್ಚೆದೆಯ ಸಿಂಪಿಲಿಯಾಗಿ ಹೋರಾಡಿ ಉಳ್ಳಾಲವನ್ನು ಪ್ರಪ್ರಥಮ ಬಾರಿಗೆ ಸ್ವತಂತ್ರವನ್ನು ತಂದುಕೊಟ್ಟಂತಹ ವೀರರಾಣಿ ಅಬ್ಬಕ್ಕಳ ಅದೆಷ್ಟೋ ಕಥೆಗಳನ್ನು ನಾವು ಕಂಡು ಕೇಳರಿಯದೇ ಇದ್ದೇವೆ. ಇವತ್ತು ಅಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅನ್ಟೋಲ್ಡ್ ಸ್ಟೋರಿ ಆಫ್ ಉಳ್ಳಾಲ ರಾಣಿ ಅಬ್ಬಕ್ಕ, ಈ ಬಗ್ಗೆ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸೈಂಟ್ ಅಲೋಷಿಯಸ್ ಕಾಲೇಜಿನ ಎಲ್ಲ ಗೌರವಾನ್ವಿತರಿಗೆ ಅಭಿನಂದನೆಯನ್ನು ನಮ್ಮ ಸಮಿತಿಯ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಸ್ನೇಹಿತರೆ, ಬಂದಿರತಕ್ಕಂತಹ ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಕರೆಯುವಂತಹ ಒಂದು ಸುಸಂದರ್ಭ. ಬಂದಿರತಕ್ಕಂಥ ಎಲ್ಲ ಅತಿಥಿವರ್ಯರನ್ನು ನಮ್ಮ ಸಮಿತಿಯ ಅಧ್ಯಕ್ಷರು ವೇದಿಕೆಗೆ ಕರ್ಕೊಂಡು ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಘನ ಉದ್ಘಾಟನೆಯನ್ನು ನಮ್ಮ ಸ್ಥಳೀಯ ಮಾಜಿ ಶಾಸಕರಾದಂತಹ ವೀರರಾಣಿ ಅಬ್ಬಕ್ಕ ಉತ್ಸವದ ಸ್ಥಾಪಕ ಅಧ್ಯಕ್ಷರಾದಂಥ ಸನ್ಮಾನ್ಯ ಜಯರಾಮ್ ಶೆಟ್ಟಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್ ದೇಸಾ ಅವರು ಕೂಡ ರಿಜಿಸ್ಟ್ರಾರ್ ಅವರು, ದಯವಿಟ್ಟು ಅವರು ಕೂಡ ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮದ ಅಭಿನಂದನಾ ನುಡಿಗಳಿಗೆ ನಮ್ಮ ಜೊತೆ ಇದ್ದಾರೆ ರೆವರೆಂಟ್ ಫಾದರ್ ವಿಕ್ಟರ್ ಡಿಮೆಲ್ಲೋ, ದಯವಿಟ್ಟು ಸರ್ ತಮಗೆ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಆಶಯ ಭಾಷಣಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮೆಲ್ವಿನ್ ಪಿಂಟೋ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮದ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ದಿನಕರ್ ಉಳ್ಳಾಲ ಅವರು, ನಮ್ಮ ಸಮಿತಿಯ ಉಪಾಧ್ಯಕ್ಷರಾದಂತಹ ದೇವಕಿ ಉಳ್ಳಾಲ ಅವರು, ಸದಾನಂದ ಬಂಗೇರವರು ಹಿರಿಯರು, ಆಲಿಯಪ್ಪ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲರನ್ನ ಕೂಡ ಗೌರವಿಸುತ್ತಾ ಈ ಕಾರ್ಯಕ್ರಮದ ಸಮಿತಿಯ ಕೋಶಾಧ್ಯಕ್ಷರಾದಂತಹ ಸನ್ಮಾನ್ಯ ಆನಂದ್ ಅಸೇಗೋಳಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಸನ್ಮಾನ್ಯ ದಿನಕರ್ ಉಳ್ಳಾಲ್ ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಬಂದಿರತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು, ಉತ್ಸವ ಸಮಿತಿಯವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನಾಡಗೀತೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ನಾಡಗೀತೆಗಾಗಿ ನಮ್ಮ ಸಮಿತಿಯ ಸೋದರಿಯರು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ವಿದ್ಯಾರಭೂಷ, ಜನನಿಯ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ವಿದ್ವರ ದಿವ್ಯಾರಣ್ಯ. ಚಕ್ಷರ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮನುಗಳ ಧಾಮ,
ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕವೀರರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಜಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಣಳ ಸೆಳೆಯುವ ನೋಟ ವಿಷ್ಣು ಕ್ರೈಸ್ತ ಮುಸಲ್ಮಾನ ಪಾರಸಿಕರೈನರು ಧ್ಯಾನ ಜನಕನ ಹೋಲುವ ಜಲಗಳ ಧಾಮ ನಾಯಕ ವೈಣಿಕನ ರಾಮ ಕನ್ನಡ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ಗೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಸುಶ್ರಾವ್ಯವಾದಂತಹ ಕನ್ನಡ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಯಾವುದೇ ಸಭೆ ಸಮಾರಂಭ ಇದ್ರೂ ಕೂಡ ಬಂದಂತಹ ಅತಿಥಿವರ್ಯರನ್ನ ಗಣ್ಯರನ್ನ ಸ್ವಾಗತಿಸುವಂಥದ್ದು ಭಾರತೀಯ ಸಂಸ್ಕೃತಿಯ ವಾಡಿಕೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಅಬ್ಬಕ್ಕ ಉತ್ಸವ ಸಮಿತಿಯ ಕೋಶಾಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ ಆನಂದ್ ಅಸೇಗೋಳಿ ಅವರು. ಎಲ್ಲರಿಗೂ ನಮಸ್ಕಾರ. ಸೈಂಟ್ ಅಲಾಯ್ಸಿಯಸ್ ಕಾಲೇಜ್ AIMIT ಬೀರಿ ಮಂಗಳೂರು ಮತ್ತು ಉಳ್ಳಾಳ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಆಯೋಜನೆ ಮಾಡಿದ ವಿಚಾರ ಸಂಕಿರಣ ಅನ್ಟೋಲ್ಡ್ ಸ್ಟೋರಿ ಆಫ್ ಉಳ್ಳಾಳ ರಾಣಿ ಅಬ್ಬಕ್ಕ. ಈ ಒಂದು ವಿಚಾರ ಸಂಕಿರಣವನ್ನು ಅಬ್ಬಕ್ಕನ ಬಗ್ಗೆ ಮಾಹಿತಿಯನ್ನು ಮತ್ತು ಉಪನ್ಯಾಸವನ್ನು ಕೊಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ. ಕಳೆದ 3-4 ವರ್ಷಗಳಿಂದ ಇಂಥ ಒಂದು ಸೆಮಿನಾರ್ ಪ್ರೋಗ್ರಾಮನ್ನು ನಾವು ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಆರಂಭ ಮಾಡಿದ್ದೇವೆ. ಪ್ರಪ್ರಥಮವಾಗಿ ನಾವು ಬಬ್ಬುಗಟ್ಟೆ ಪಕ್ಕದಲ್ಲಿರತಕ್ಕಂಥ ಹೀರಾ ವಿಮೆನ್ ಕಾಲೇಜಲ್ಲಿ, ಆ ನಂತರ ನಿಟ್ಟೆ ವಿದ್ಯಾಸಂಸ್ಥೆ ದೇರ್ಲಗಟ್ಟೆಯಲ್ಲಿ, ಕಳೆದ ವರ್ಷ ಕಣಚೂರು ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಸೆಮಿನಾರನ್ನು ಆಯೋಜನೆ ಮಾಡಿದ್ದೆವು. ಯಾಕೆಂತ ಹೇಳಿದ್ರೆ ಇವತ್ತಿನ ಮುಗ್ಧ ಮನಸ್ಸುಗಳಿಗೆ ಉಳ್ಳಾಳದಲ್ಲಿ ಸ್ವಾತಂತ್ರ್ಯದ ಕಿಡಿಯನ್ನು ಹೊತ್ತಿಸಿದಂಥ ರಾಣಿ ಅಬ್ಬಕ್ಕ ಯಾರು ಅನ್ನೋದೇ ಗೊತ್ತಿರುವುದಿಲ್ಲ. ಅದಕ್ಕೋಸ್ಕರ ಇಂಥ ಯುವ ಮನಸ್ಸುಗಳಿಗೆ ಅಬ್ಬಕ್ಕನ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಬೇಕು ಅವರನ್ನೋ ಉದ್ದೇಶದಿಂದ ನಾವು ಇಂಥ ಒಂದು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಾಲೇಜುಗಳಲ್ಲಿ ಹೋಗಿ ಹಮ್ಮಿಕೊಳ್ತಾ ಇದ್ದೇವೆ. ಇದು ಮುಂದೆಯೂ ಕೂಡ ಹೀಗೆ ನಡೀತಾ ಇದೆ. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಸ್ಥಾಪಕ ಅಧ್ಯಕ್ಷರು, ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರತಕ್ಕಂತಹ ಕೆ ಜಯರಾಮ ಶೆಟ್ಟರು ಕಳೆದ 26 ವರ್ಷಗಳಿಂದ ನಮ್ಮ ಉತ್ಸವ ಸಮಿತಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸುವಂಥ ಒಂದು ಚಾಕಚಕ್ಯತೆಯನ್ನು ಹೊಂದಿರತಕ್ಕಂಥ ನಮ್ಮ ಮಾಜಿ ಶಾಸಕರು ಇವತ್ತು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರಿಗೆ ನಮ್ಮ 2 ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುವವರು ಸೈಂಟ್ ಅಲಾಸಿಯಸ್ ಕಾಲೇಜ್ ಅಟಾನಮಸ್ ಮಂಗಳೂರು, ಇದರ ರಿಜಿಸ್ಟ್ರಾರ್ ಆಗಿರುವಂತಹ ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್ ಡೇಸಾ. ಇವರು ಕೇವಲ ಒಂದು ವಿದ್ಯಾಸಂಸ್ಥೆಯಲ್ಲಿ ಸೇವೆ ಮಾಡುವುದಲ್ಲದೆ ಅದರಿಂದ ಹೊರಗೆ ಬಂದು ಸಾಮಾಜಿಕವಾಗಿ ಕೂಡ ತಾನೊಬ್ಬ ಸೇವಾ ಕಾರ್ಯಕರ್ತ ಅನ್ನುವುದನ್ನು ತೋರಿಸಿಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿ ಆಲ್ವಿನ್ ವಿನ್ಸೆಂಟ್ ಡೇಸಾ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಂದು ನಮಗೆ ಆಶಯ ಭಾಷಣವನ್ನು ನೀಡಲಿಕ್ಕಿರತಕ್ಕಂಥವರು ದೇರಳಗಟ್ಟೆ ಪಾಣೀರ್ ಚರ್ಚಿನ ಪ್ಯಾರಿಸ್ ಪ್ರೀಸ್ಟ್ ಆಫ್ ಅವರ್ ಲೇಡಿ ಆಫ್ ಮರ್ಸಿ ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ವಿಕ್ಟರ್ ಡಿ ಮೆಲ್ಲೋ. ಬಹುಶಃ ಇವರ ಒಂದು ವಿಷಯವನ್ನು ನಾವು ಇಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಪಾನೀರ್ ಅನ್ನುವಂಥದ್ದು ಬಹುಶಃ ನಮಗೆಲ್ಲ ಗೊತ್ತಿದೆ, ಒಂದು ಇತಿಹಾಸ ಪ್ರಸಿದ್ಧವಾದಂಥ ಒಂದು ಚರ್ಚು. ರಾಣಿ ಅಬ್ಬಕ್ಕನ ಕಾಲದಲ್ಲಿ ಆ ಚರ್ಚು ನಿರ್ಮಾಣ ಆಗಿತ್ತು.
ಅದಕ್ಕೆ ಅಷ್ಟು ಜಾಗವನ್ನು ಕೂಡ ರಾಣಿ ಅಬ್ಬಕ್ಕನ ಕಾಲದಲ್ಲಿ ಕೊಡಲಾಗಿತ್ತು. ಅಂತಹ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಚರ್ಚಿನಲ್ಲಿ ನಮ್ಮ ಧರ್ಮಗುರುಗಳು ಇವತ್ತಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೂ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಇವತ್ತು ನಮ್ಮ ಮುಂದೆ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಭಿನಂದನಾ ಭಾಷಣ ಮಾಡಲಿಕ್ಕೆ ನಮ್ಮ ಜೊತೆ ಉಪಸ್ಥಿತರಿರುವವರು ಸೈಂಟ್ ಅಲಾಸಿಯಸ್ ಕಾಲೇಜ್ AIMIT ಬೀರಿ ಮಂಗಳೂರು ಇದರ ನಿರ್ದೇಶಕರಾದಂಥ ಡಾಕ್ಟರ್ ಫಾದರ್ ಮೆಲ್ವಿನ್ ಪಿಂಟೋ SJ ಇವರು ಕೂಡ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಮ್ಮ ಸಮಿತಿ ಮತ್ತು ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಅಬ್ಬಕ್ಕನ ಇತಿಹಾಸದ ಬಗ್ಗೆ ಅನ್ಟೋಲ್ಡ್ ಸ್ಟೋರಿ ಆಫ್ ವೀರರಾಣಿ ಅಬ್ಬಕ್ಕ ಇದರ ಬಗ್ಗೆ ಉಪನ್ಯಾಸವನ್ನು ನಿಮಗೆ ನೀಡಲಿಕ್ಕಿದ್ದಾರೆ ನಮ್ಮ ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರು, ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಕೌನ್ಸಿಲರು ಆಗಿರತಕ್ಕಂತಹ ದಿನಕರ್ ಉಳ್ಳಾಳ್ರವರು. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿರುವಂಥರು ಸೈಂಟ್ ಅಲಾಸಿಯಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರಾದಂಥ MG ಮೋಹನ್. ಇವರು ಕೇವಲ ತನ್ನ ವೃತ್ತಿ ಬದುಕಿನಲ್ಲಿ ಮಾತ್ರ ಅಲ್ಲ, ಹಳೆ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವ ಜೊತೆಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಪ್ರಯತ್ನವನ್ನು ಮಾಡಿದಂಥವರು MG ಮೋಹನ್ ರವರು. ಅವರು ಕೂಡ ಇವತ್ತು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಬಹಳ ಗೌರವದಿಂದ ನಾನು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಇದರ ಅಧ್ಯಕ್ಷರಾದಂತಹ ಆಲ್ವಿನ್ ಡಿಸೋಜಾ ಕೋಟೆಕಾರ್. ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ನವೆಂಬರ್ 1ರಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಮ್ಮ ಕೆಥೋಲಿಕ್ ಸಭಕ್ಕೆ ಬಂದಿರುವಂಥದ್ದು ಬಹಳ ನಮಗೆ ಸಂತೋಷ ಆಗಿದೆ. ಅದರ ಅಧ್ಯಕ್ಷರಾಗಿ ಕೂಡ ಅವರು ಬಹಳಷ್ಟು ಸಮಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಕೂಡ, ಒಂದು ಪಕ್ಷದ ಸದಸ್ಯರು ಕೂಡ, ಎಲ್ಲವನ್ನು ಕೂಡ ಇಟ್ಟುಕೊಂಡು ಒಳ್ಳೆಯ ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ತೊಡಗಿಸಿಕೊಂಡಂಥ ಆಲ್ವಿನ್ ರವರನ್ನು ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿರುವಂಥವರು ನಮ್ಮ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು ಆಗಿರತಕ್ಕಂತಹ ಗೌರವಾನ್ವಿತ ಶ್ರೀಮತಿ ಧನಲಕ್ಷ್ಮಿ ಮೇಡಮ್ ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಗೌರವ ಸಲಹೆಗಾರರಾಗಿ ಗೌರವ ಉಪಾಧ್ಯಕ್ಷರಂಥ ಸದಾನಂದ ಮಂಗೇರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಉಪಾಧ್ಯಕ್ಷ ಅಂತ ಶ್ರೀಮತಿ ದೇವಕ್ಕೆ ಆರ್ ಉಳ್ಳಾಲ್ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಎರಡೂ ಸಮಿತಿಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇನ್ನೋರ್ವ ಗೌರವ ಸಂಚಾಲಕರಾಗಿರತಕ್ಕಂಥ ಆಲೆಬ್ಬನವರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಮಿತಿಯ ಸಂಚಾಲಕಿ ಆಗಿರತಕ್ಕಂಥ ಶ್ರೀಮತಿ ಕ್ಲಾರಾ ಮೇಡಮ್ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಎರಡೂ ಸಮಿತಿಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಂದೆ ಈ ವಿದ್ಯಾಸಂಸ್ಥೆಯ ಎಲ್ಲ ಉಪನ್ಯಾಸಕರುಗಳಿದ್ದೀರಿ, ಸಿಬ್ಬಂದಿ ವರ್ಗದವರಿದ್ದೀರಿ, ವಿದ್ಯಾರ್ಥಿ ಸಮೂಹ ಇದೆ, ಮಾಧ್ಯಮ ಮಿತ್ರರಿದ್ದಾರೆ. ನಿಮ್ಮೆಲ್ಲರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ಈ ವಿದ್ಯಾಸಂಸ್ಥೆಯ ಆಡಳಿತ ನಿರ್ದೇಶಕರುಗಳಿಗೆ ಮತ್ತು ಸಂಬಂಧಪಟ್ಟಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕೋಶಾಧಿಕಾರಿಗಳಂತ ಆನಂದ್ ಅಸೇಗೋಳಿ ಅವರಿಗೆ ಕೂಡ ಸ್ವಾಗತವನ್ನು ಬಯಸುತ್ತಾ, ಅಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ನನ್ನ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಸ್ವಾಗತವನ್ನು ಬಯಸುತ್ತಾ, ಸ್ನೇಹಿತರೆ, ಈಗಾಗಲೇ ದೀಪಾವಳಿ ದೀಪದಿಂದ ದೀಪವನ್ನು ಹಚ್ಚಿ ಪ್ರೀತಿಯನ್ನು ಬೆಳಗ್ತಾ ಇದ್ದೇವೆ. ಕಾರ್ಯಕ್ರಮದ ಪ್ರತಿಯೊಂದು ಉದ್ಘಾಟನೆಯನ್ನು ಕೂಡ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರೆ ಆ ಕಾರ್ಯಕ್ರಮ ಸುಸೂತ್ರವಾಗಿ ನಡೀತದೆ ಎಂಬುದು ಹಿರಿಯರ ಉಲ್ಲೇಖ. ಈ ಕಾರ್ಯಕ್ರಮವನ್ನು ಈಗ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಸನ್ಮಾನ್ಯ ಸ್ವಾಗತಾಧ್ಯಕ್ಷರು, ಸ್ಥಾಪಕಾಧ್ಯಕ್ಷರಾದಂತಹ ಕೆ ಜಯರಾಮ್ ಶೆಟ್ಟಿಯವರು ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಎಂಬಂತೆ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆದು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ವೀರರಾಣಿ ಅಬ್ಬಕ್ಕಳ ಕತೆ ಸ್ವಾಭಿಮಾನದ ಕೆಚ್ಚೆದೆಯ ಭಾರತವನ್ನು ಪ್ರತಿನಿಧಿಸುವಂಥ ಪ್ರಜೆಗಳಾಗಿ ಅಂತ ಹೇಳ್ತಾ ಉದ್ಘಾಟನೆಯನ್ನು ಮಾಡಿದಂತಹ ಸ್ಥಾಪಕ ಅಧ್ಯಕ್ಷರು ಮಾಜಿ ಶಾಸಕರಾದಂತಹ ಜಯರಾಮ್ ಶೆಟ್ಟಿಯವರಿಂದ ಉದ್ಘಾಟನೆಯ ಸನ್ನುಡಿಗಳು. ಸೈಂಟ್ ಎಲೋಸಿಯಸ್ ಕಾಲೇಜ್ ಬೀರಿ ಮಂಗಳೂರು ಉಳ್ಳಾಲದ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಅನ್ಟೋಲ್ಡ್ ಸ್ಟೋರಿ ಆಫ್ ಉಳ್ಳಾಲ್ ರಾಣಿ ಅಬ್ಬಕ್ಕ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಸನ್ಮಾನ್ಯ ರೆವರೆಂಡ್ ಫಾದರ್ ವಿಕ್ಟರ್ ಡಿಮೊಲ್ಲಾ, ಗೌರವಾನ್ವಿತ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಮೆಲ್ವಿನ್ ಪಿಂಟೋ ಅವರೇ, ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂಥ ಡಾಕ್ಟರ್ ಅಲ್ವಿನ್ ವಿನ್ಸೆಂಟ್ ದೇಸಾರ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯ ನಾಯಕರೇ, ನಮ್ಮ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳೇ, ಕವಿ ಶಿವರುದ್ರಪ್ಪನವರದೊಂದು ಮಾತು, ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಓಡಿಸ್ತೇನೆಂಬ ಜಿದ್ದಿನಿಂದ ಅಲ್ಲ, ಹಣತೆ ಇರುವಷ್ಟು ಕಾಲ ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಲೆಂದು, ಹಣತೆ ಆರಿದ ಮೇಲೆ ನೀನು ಯಾರೋ ನಾನು ಯಾರೋ ಎಂದು. ನಾವು ಈ ಕಾರ್ಯಕ್ರಮವನ್ನು ಹಣತೆ ಹಚ್ಚಿ ಉದ್ಘಾಟನೆ ಮಾಡಿದ್ದೇವೆ ಅಬ್ಬಕ್ಕಳ ಬಗ್ಗೆ ತಿಳ್ಕೊಳ್ಳುವ ಬಗ್ಗೆ. ಈ ಪ್ರದೇಶವನ್ನು ಆಳಿದಂಥ ವೀರ ವನಿತೆ ಅಬ್ಬಕ್ಕ. ಇತಿಹಾಸಕಾರರು ಅವಳನ್ನು ಬಹಳಷ್ಟು ನೆನಪಿಸ್ತಾ ಇದ್ದಾರೆ. ನಮಗೆ ಹೆಮ್ಮೆ, ನಮಗೆ ಗೌರವ. ಯಾಕಂತ ಹೇಳಿದರೆ 1997ನೇ ಇಸವಿಯಲ್ಲಿ ನಾವು ಉಳ್ಳಾಲದಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವವನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಬೇರೆ ಬೇರೆ ಕಾರಣಗಳಿಂದ ಈ ವರ್ಷದವರೆಗೆ ಈಗ ಕೂಡ ನಾವು ಮಾಡ್ತಾ ಇದ್ದೇವೆ. ನನಗೆ ಸರಿಯಾಗಿ ನೆನಪಿದೆ, ನಾವು 2008ನೇ ಇಸವಿಯಲ್ಲಿ ಆವಾಗಿನ ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿ ಮಾಡಿ ನಮಗೆ ಸರ್ಕಾರದ ವತಿಯಿಂದ ನೀವು ಹಣ ಕೊಡಬೇಕಂತ ಹೇಳಿದಾಗ ತಕ್ಷಣ ಬಹುಶಃ BS ಯಡಿಯೂರಪ್ಪನವರು ಅಂತ ಕಾಣ್ತದೆ, ಅವರು 25 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದರು. ಆನಂತರ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಆದರೆ ಅದು ಸರ್ಕಾರದ ಹಣ, ನಿಮಗೆ ಕೊಡಲಿಕ್ಕೆ ಆಗಲ್ಲ ಅಂತ ಕೆಲವು ವರ್ಷಗಳಿಂದ ನಮಗೆ ಕೊಡ್ತಾ ಇಲ್ಲ. ಆದರೂ ನಾವು ಅಬ್ಬಕ್ಕ ಉತ್ಸವವನ್ನು ಸಾರ್ವಜನಿಕ ದೇಣಿಗೆಯಿಂದ ನಾವು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇತಿಹಾಸದ ಪುಟಗಳೇ ನೀವೆಲ್ಲ ವಿದ್ಯಾರ್ಥಿಗಳು, ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ನಾನು ನೆನಪಿಸ್ತಾ ಇದ್ದೇನೆ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮಂಗಳ ಪಾಂಡೆ, ತಾತ್ಯಾ ಟೋಪಿ ಇತ್ಯಾದಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ನೆನಪಿಸುವಾಗ 1545ರಲ್ಲಿ ರಾಣಿ ಅಬ್ಬಕ್ಕ ಈ ಪ್ರದೇಶದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದವಳು. ನಮಗೆ ನಮ್ಮದೇ ನೆಲದಲ್ಲಿ ನಮ್ಮದೇ ಜನದ ಆಳ್ವಿಕೆ ಬೇಕಲ್ಲದೆ ಹೊರ ದೇಶಗಳ ಆಳ್ವಿಕೆ ನಮಗೆ ಬೇಡ. ಆ ದೃಷ್ಟಿಯಿಂದ ಅವಳು ಒಬ್ಬ ಸ್ಮರಣೀಯ ನಾಯಕಿ, ಈ ಪ್ರದೇಶದ ರಾಣಿ ಅಬ್ಬಕ್ಕ. ನಾವು ಗೌರವಿಸುವಂಥದ್ದು, ನೆನಪು ಮಾಡುವಂಥದ್ದು, ಯಾರೇ ಈ ದೇಶವನ್ನು ಆಳ್ಕೊಳ್ಳಲಿ ನಮ್ಮದೇ ಜನ, ನಮ್ಮದೇ ಪ್ರಜೆಗಳು. ಇವತ್ತು ನಾವು ಪ್ರಜಾತಂತ್ರ ದೇಶದಲ್ಲಿದ್ದೇವೆ. 5 ವರ್ಷಗಳೊಂದು ಸಲ ಚುನಾವಣೆ ನಡೆಸಿ ನಮ್ಮದೇ ಜನಗಳನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಆ ಕಾಲದ ಹಕ್ಕೊತ್ತಾಯ ಮುಂದೆ ಅದು ಒಳ್ಳೆಯ ರೀತಿಯಿಂದ ಪರಿಣಾಮ ಬೀರಿದೆ. ಆದ್ದರಿಂದ ಅಬ್ಬಕ್ಕಳನ್ನು ಬೆಂಕಿಯ ರಾಣಿ ಅಂತ ಕರೀತಾ ಇದ್ದಾರೆ ಇತಿಹಾಸಕಾರರು. ತೌಳವ ರಾಣಿ ಅಂತಲೂ ಕೂಡ ಕರೀತಾ ಇದ್ದಾರೆ. ತುಳುವಿನ ಈ ಪ್ರದೇಶದಲ್ಲಿ ರಾಣಿಯಾಗಿದ್ದವಳು, ಅವಳು ತೌಳವ ರಾಣಿ ಅಂತ ಹೆಮ್ಮೆಯಿಂದ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅದು ಏನೇ ಆದರೂ ಕೂಡ ನಮಗೆ ಸಂತೋಷ. ಇವಾಗ ಈ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಅಥವಾ ಬೇರೆ ರಾಜಕೀಯ ನೇತಾರ ಮಂಗಳೂರಿಗೆ ಬಂದಾಗ ಹಬ್ಬಗಳನ್ನು ನೆನೆಸ್ಕೊಳ್ತಾ ಇದ್ದಾರೆ. ನಮಗೆ ಮೊಳಗೊಳಗೆ ಖುಷಿ. ಯಾಕಂತೇಳಿ ನಾವು 97ರಿಂದ ಪಟ್ಟ ಶ್ರಮ ಇವತ್ತಿನವರೆಗೆ. ಆದ್ದರಿಂದ ಇವತ್ತೊಂದು ಇತಿಹಾಸಕಾರರು ಅಥವಾ ಈ ಜನ ಇಲ್ಲಿ ರಾಣಿ ಅಬ್ಬಕ್ಕಳನ್ನು ನೆನೆಸ್ತಾ ಇದ್ದಾರೆ ಎಂಬುದನ್ನು ನಮಗೆ ಹೆಚ್ಚು ಹೆಚ್ಚು ಹೆಮ್ಮೆಯನ್ನು ತರುವಂಥದ್ದು. ಆದರೆ ಅಬ್ಬಕ್ಕಳ ಬಗ್ಗೆ ಮಾನ್ಯ ದಿನಕರ್ ಉಳ್ಳಾಲ್ರವರು
ಸವಿಸ್ತಾರವಾಗಿ ನಿಮಗೆ ಹೇಳಲಿಕ್ಕಿದ್ದಾರೆ. ನಾನು ಅದರ ಬಗ್ಗೆ ಹಬ್ಬಗಳ ಬಗ್ಗೆ ಹೆಚ್ಚೇನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ನಾವು ಇಲ್ಲಿ ಅಬ್ಬಕ್ಕ ಉತ್ಸವ ಮಾಡೋದರ ಜೊತೆಗೆ ನಾವು ಪ್ರತಿ ಅಬ್ಬಕ್ಕ ಉತ್ಸವದಲ್ಲಿ ಕೂಡ ಅಬ್ಬಕ್ಕ ಪ್ರಶಸ್ತಿ ಮತ್ತು ಅಬ್ಬಕ್ಕ ಪ್ರಶಸ್ತಿಯನ್ನು ನಾವು 2 ಜನ ಮಹಿಳೆಯರಿಗೆ ನಾವು ಕೊಡ್ತ ಪುರಸ್ಕಾರ, ಅಬ್ಬಕ್ಕ ಪ್ರಶಸ್ತಿ ಮತ್ತು ಅಬ್ಬಕ್ಕ ಪುರಸ್ಕಾರವನ್ನು 2 ಮಹಿಳೆಯರನ್ನು ಕೊಟ್ಟು ನಾವು ಗೌರವಿಸ್ತಾ ಇದ್ದೇವೆ. ಅದರೊಟ್ಟಿಗೆ 1997ರಲ್ಲಿ ಅಬ್ಬಕ್ಕ ಇತಿ ಆದಿ ಎಂಬ ಪುಸ್ತಕವನ್ನು ನಾವೊಂದು ರಚನೆ ಮಾಡಿದ್ದೇವೆ. ಅಮೃತ ಸೋಮೇಶ್ವರವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿಕೊಂಡು ಸಾಹಿತಿಗಳನ್ನು ಹುಟ್ಟಿಕೊಂಡು ಅಬ್ಬಕ್ಕಳ ಬಗ್ಗೆ ಒಂದು ಪುಸ್ತಕವನ್ನು ಮಾಡಿಕೊಂಡಿದ್ದೇವೆ. ಅಬ್ಬಕ್ಕ ಕಥಾ ಸಂಕಲನ, ನಮ್ಮ ನೆನಪಿದ ಮಟ್ಟಿಗೆ ಅಬ್ಬಕ್ಕ ಕಥಾ ಸಂಕಲನ ಸರ್ಕಾರಿ ಕಾಲೇಜು ಮಂಗಳೂರಿನಲ್ಲಿ 3 ದಿವಸದ ಕಾರ್ಯಾಗಾರ ಮಾಡಿಕೊಂಡು ಇಡೀ ರಾಜ್ಯದ ಎಲ್ಲ ಸಾಹಿತಿಗಳನ್ನು ಅಲ್ಲಿ ಆಹ್ವಾನಿಸಿ ಅವರು ಏನು ಹೇಳಿದ್ದಾರೆ ಅದನ್ನೇ ಡಿಟ್ಟೋ ಮಾಡಿಕೊಂಡು ಸುಮಾರು ಒಂದು 600-700 ಪುಟಗಳಷ್ಟು ದೊಡ್ಡದಾದಂಥ ಒಂದು ಗ್ರಂಥ ಅಬ್ಬಕ್ಕ ಇತಿ ಆದಿ ಎಂಬ ಪುಸ್ತಕವನ್ನು ನಾವು ಮಾಡಿದ್ದೇವೆ, ಅಬ್ಬಕ್ಕ ಕಥಾ ಸಂಕಲನ. ಆದ್ದರಿಂದ ಇವತ್ತು ನಾವು ಕೇವಲ ಅಬ್ಬಕ್ಕನ ಉತ್ಸವ ಮಾಡೋದಕ್ಕಷ್ಟೇ ಸೀಮಿತವಾಗಿಲ್ಲ. ನಾವು ನಿಮ್ಮನ್ನು ಇಲ್ಲಿ ಶಾಲೆಗಳು, ಕಾಲೇಜುಗಳು ಅಥವಾ ಬೇರೆ ಬೇರೆ ವಿದ್ಯಾರ್ಥಿ ನಿಲಯಗಳಲ್ಲಿ ನಾವು ಅಬ್ಬಕ್ಕಳ ಚಿಂತನೆ ಮಾಡಿಕೊಳ್ಳೋದಂತೇಳಿ ಅಬ್ಬಕ್ಕಳ ಬಗ್ಗೆ ನಾವು ಹೆಚ್ಚು ಜನ ಗೊತ್ತಾಗಬೇಕು. ನಮ್ಮ ಬೇಡಿಕೆ ಏನಂತ ಹೇಳಿದರೆ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಬ್ಬಕ್ಕಳ ಹೆಸರಿಡಬೇಕು. ಬೇರೆ ಬೇರೆ ಕಾರಣಗಳ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬೇರೆಯವರು ಹೆಸರಿಟ್ಟಿದ್ದಾರೆ. ರಾಜ್ಯದಲ್ಲ, ದೇಶದ ಬೇರೆ ಬೇರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇತಿಹಾಸಗಾರರು, ರಾಜಕಾರಣಿಗಳನ್ನು ಎಲ್ಲ ಹೆಸರಿಟ್ಟಿದಾಗ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಬ್ಬಕ್ಕಳನ್ನು ಹೆಸರಿಡಿ ನಾವು ಬಹಳಷ್ಟು ಕಾಲದಿಂದ ಹೇಳ್ಕೊಳ್ತಾ ಬರ್ತಾ ಇದ್ದೇವೆ. ಆದರೆ ಆಗಲಿಲ್ಲ, ಅದು ಆಗಲಿಲ್ಲ. ನೀವು ನಮಗೆ ಬೆಂಬಲ ಕೊಡಬೇಕು, ವಿದ್ಯಾರ್ಥಿಗಳು ಅಥವಾ ಶಾಲಾ ಶಿಕ್ಷಕರು ನಮಗೆ ಬೆಂಬಲ ಕೊಡಬೇಕು. ಅದರ ಬಗ್ಗೆ ಏನಾದರೂ ಲೇಖನಗಳು ಬಂದರೆ ಅದನ್ನು ತಾವು ಒತ್ತಾಯ ಮಾಡಬೇಕು ಅಂತ ನಮ್ಮ ಆಶಯ. ಆ ದೃಷ್ಟಿಯಿಂದ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ನಾವು ಈ ಥರದ ಕಾರ್ಯಕ್ರಮಗಳನ್ನು ಅಬ್ಬಕ್ಕನ ಬಗ್ಗೆ ತಿಳ್ಕೊಳ್ಳೋದ್ರ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ನಾವು ತೊಕ್ಕೋಟ್ನಲ್ಲಿ ಸುಮಾರು ಒಂದು ಅರ್ಧ ಎಕರೆ ಜಮೀನಿದೆ. ಅಲ್ಲಿ ಅಬ್ಬಕ್ಕ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಾರಂಭದಲ್ಲಿ ನಾವು ಬಹುಶಃ ಡಿ.ವಿ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗುವಾಗ ಅವರ ಹತ್ರ ನಾವು ಹೋಗಿ ಕೇಳಿದ್ದೆವು. ಕೇಳುವಾಗಲೇ ತಕ್ಷಣ ಅವರು ಹಣ ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳೇ, ಅದು ಸರ್ಕಾರದ ಹಣ, ಅದು ಜಿಲ್ಲಾಧಿಕಾರಿಗಳಿಂದ ಮಾಡಿ ಸುಮಾರು ಒಂದು 8-9 ಕೋಟಿ ರೂಪಾಯಿಗಿಂತ ಮೇಲ್ಪಟ್ಟ ಆಗುವಂಥದ್ದು ಅಷ್ಟು ಹಣ ಬಂದಿಲ್ಲ. ಅದು ಇನ್ನೂ ಪ್ರಾರಂಭ ಆಗಲಿಲ್ಲ. ನಾವು ಈ ಸಮಿತಿಯ ಮುಖಾಂತರ ತಮ್ಮನ್ನೆಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ, ಅಬ್ಬಕ್ಕ ಭವನವನ್ನು ಆದಷ್ಟು ಬೇಗ ತಾವು ಮಾಡಬೇಕು ಎಂದು. ಅದರೊಟ್ಟಿಗೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅಬ್ಬಕ್ಕ ಅಧ್ಯಯನ ಪೀಠ ಈಗಾಗಲೇ ರಚನೆ ಆಗಿದೆ. ನಮ್ಮ ಹಕ್ಕೊತ್ತಾಯದಿಂದ ಅಧ್ಯಯನ ಪೀಠ ರಚನೆ ಆಗಿದೆ. ಅದಕ್ಕೆ ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ಅಬ್ಬಕ್ಕಳ ಬಗ್ಗೆ ತಿಳ್ಕೊಳ್ಳುವಂಥ ಎಲ್ಲ ವಿಚಾರಗಳನ್ನು ಅಲ್ಲಿ ಅವರು ಸಾರ್ವಜನಿಕವಾಗಿ ಮತ್ತು ಬಾಕಿಯವರಿಗೆ ಗೊತ್ತಾಗೋ ದೃಷ್ಟಿಯಿಂದ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಬೇಡಿಕೆ ಅಂತ ಹೇಳಿದರೆ, ಈಗಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಳೆಯ ಜಿಲ್ಲಾಧಿಕಾರಿಗಳಿಗೆ ಕೆಂಪು ಬಣ್ಣದ ಕಟ್ಟಡ ಉಂಟು. ಅದು ಅಬ್ಬಕ್ಕಳು ಕಟ್ಟಿದ್ದು. ಯಾಕಂತ ಹೇಳಿದರೆ ಆವಾಗ ಸಮುದ್ರ ಬಹಳ ಇತ್ತಾಗಿನವರೆಗಿತ್ತು, ಮಂಗಳೂರು ಬಂದರು ತಾಗಿಕೊಂಡಿತ್ತು. ಅಲ್ಲೇ ಸಮೀಪದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಜಿಲ್ಲಾಧಿಕಾರಿ ಕಚೇರಿಯಾಗಿ ಪರಿವರ್ತನೆ ಆದದ್ದು. ಅಬ್ಬಕ್ಕ ಕಟ್ಟಿ ಯಾವಾಗ ಪೋರ್ಚುಗೀಸರ ಹಡಗುಗಳು ಬರುವಂಥದ್ದನ್ನು ದೂರದಿಂದ ಅದನ್ನು ಐಡೆಂಟಿಫೈ ಮಾಡಲಿಕ್ಕೋಸ್ಕರ ಅಬ್ಬಕ್ಕ ಅಲ್ಲಿ ಆ ಕಟ್ಟಡವನ್ನು ಕಟ್ಟಿದೆ. ಅದು ಮತ್ತು ಜಿಲ್ಲಾಧಿಕಾರಿಯ ಕಚೇರಿಯಾಗಿ ಸರ್ಕಾರದ ಕಚೇರಿಯಾಗಿ ಪರಿವರ್ತನೆ ಆಗಿದೆ. ಆದರೆ ಅದರ ಎದುರಿನಲ್ಲಿರುವಂಥ ಸರ್ಕಲಿಗೆ ಅಬ್ಬಕ್ಕಳನ್ನು ಹೆಸರನ್ನು ಇಡಬೇಕೆಂಬ ನಮ್ಮ ಹಕ್ಕೊತ್ತಾಯ. ಆ ಎಲ್ಲ ದೃಷ್ಟಿಯಿಂದ ಅಬ್ಬಕ್ಕಳನ್ನು ಸ್ವಾತಂತ್ರ್ಯ ಕಲಿಗಳ ದೃಷ್ಟಿಯಲ್ಲಿ, ಅದು ಸರ್ದಾರ್ ವಲ್ಲಭಾಯಿ ಪಟೇಲರು ಇರ್ಬೋದು ಅಥವಾ ಮಹಾತ್ಮ ಗಾಂಧಿಯವರು ಇರ್ಬೋದು, ಇವರೆಲ್ಲ ಅಸಹಕಾರ ಚಳವಳಿ ಮಾಡಿದಾಗ ಪೋರ್ಚುಗೀಸರ ಮಳಿಗೆಗಳಿಗೆ ಯಾವುದೇ ಕೃಷಿಕರು ಕೃಷಿ ಉತ್ಪನ್ನಗಳನ್ನು ಹಾಕಬಾರದು ಎಂಬ ಹಕ್ಕೊತ್ತಾಯವನ್ನು ಮಾಡಿದವಳು ಪ್ರಪ್ರಥಮವಾಗಿ ಅಬ್ಬಕ್ಕ. ಈಗ ಅಸಹಕಾರ ಚಳವಳಿ, ನಮ್ಮದು ಇಂಡಿಪೆಂಡೆನ್ಸ್ ವಾರ್ ಅಂತ, ಇಂಡಿಪೆಂಡೆನ್ಸ್ ಎಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಎಲ್ಲ ಇದ್ದದ್ದು ಬ್ರಿಟಿಷ್ ಸರ್ಕಾರ ವಿರುದ್ಧ ಅಸಹಕಾರ ಚಳವಳಿ. ಆದ್ದರಿಂದ ಪೋರ್ಚುಗೀಸ್ ಸರ್ಕಾರದಲ್ಲಿ ಅಬ್ಬಕ್ಕ ಅಸಹಕಾರ ಚಳವಳಿಯನ್ನೇ ಪ್ರಾರಂಭಿಸಿದ್ಳು. ಆ ದೃಷ್ಟಿಯಿಂದ ಅವಳು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ನಾವು ಹೇಳುವಂಥದ್ದು. ಏನು ಪೋರ್ಚುಗೀಸರು ಊರಿಗೆ ಬಂದು ಇಲ್ಲಿ ಮಳಿಗೆಗಳನ್ನು ಮಾಡಿಕೊಂಡಿದ್ದು, ಅದಕ್ಕೆ ಯಾರು ಕೃಷಿಕರು ಇದನ್ನು ಮಾಡಬಾರದು, ನಮ್ಮ ಕೃಷಿ ಉತ್ಪನ್ನಗಳನ್ನು ಅದಕ್ಕೆ ಹಾಕಬಾರದು ಎಂಬಂಥ ಹಕ್ಕೊತ್ತಾಯವನ್ನು ಅವಳು ಮಂಡಿಸಿದ್ಳು. ಅದ್ರ ಜೊತೆಗೆ ಬಹುಶಃ ಅವಳ ಬಗ್ಗೆ ಪೋರ್ಚುಗೀಸರ ದೃಷ್ಟಿಯಿಂದ ಅಬ್ಬಕ್ಕಳನ್ನು ನೋಡ್ಬೇಕು ನಾವು. ಯಾಕಂತ ಹೇಳಿದರೆ ರಾಯಭಾರಿ ಡೆಲ್ಲವಿಲ್ಲೆ, ನನ್ನ ನೆನಪು ಪ್ರಕಾರ ಇಟಲಿಯ ರಾಯಭಾರಿ, ಅವರು ಪೋರ್ಚುಗಲ್ಗೆ ಹೋದಾಗ ಅಲ್ಲಿ ಅವರ
ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಎಂದಾದರೂ ಪ್ರವಾಸ ಮಾಡುವಾಗ ಭಾರತಕ್ಕೆ ಹೋಗಿದ್ದೀರಿ, ನೀನು ಉಳ್ಳಾಲಕ್ಕೆ ಹೋಗು, ರಾಣಿ ಅಬ್ಬಕ್ಕಳನ್ನು ಭೇಟಿ ಮಾಡಿ ಅವಳ ಹತ್ರ ವಿಚಾರ ಮಾಡಿಕೊಂಡು ಬರಬೇಕು ಎಂಬ ಹಕ್ಕೊತ್ತಾಯನ ಮಾಡಿದ್ದಾರೆ. ಅಬ್ಬಕ್ಕಳು ಅಂತ ಹೇಳಿದರೆ ಇತಿಹಾಸದ ಕೊಡಿದ್ರೆ 3 ಜನ ಅಬ್ಬಕ್ಕಂದಿರಿದ್ರು. ನಾವೀಗ ಇಲ್ಲಿ ಉತ್ಸವವನ್ನು ವ್ಯಾಖ್ಯಾನ ಮಾಡೋದು ಅಂದರೆ 2ನೇ ಅಬ್ಬಕ್ಕ. ಅವಳ ಕಾಲದಲ್ಲಿ 1545ರ ಸುಮಾರಿಗೆ ಆದಂಥದ್ದು. ಆದ್ದರಿಂದ 3 ಜನ ಅಬ್ಬಕ್ಕಂದಿರಲ್ಲಿ 2ನೇ ಅವಳೇ ನಮ್ಮ ಈ ವಿಚಾರಗಳನ್ನು ನಾವು ಏನು ಇಲ್ಲಿ ಕಾರ್ಯಕ್ರಮ ಆಗ್ತದೆ ಆ ಹಬ್ಬಕ್ಕ 1540ರಿಂದ ಪುತ್ತಿಗೆಯಿಂದ ಉಳ್ಳಾಲಕ್ಕೆ ಬಂದು ಉಳ್ಳಾಲದಲ್ಲಿ ನೆಲೆಸಿದ್ದವಳು. 1556ರಲ್ಲಿ ಪೋರ್ಚುಗೀಸರನ್ನು ಹೋರಾಟ ಮಾಡಿದವಳು. 1580ರಲ್ಲಿ ಯುದ್ಧದಲ್ಲಿ ಅವಳು ಹತಳಾದಳು ಇವರಿಂದ, ಪೋರ್ಚುಗೀಸರಿಂದ. ಆದ್ದರಿಂದ ಈ ದೇಶಕ್ಕೋಸ್ಕರ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೆಚ್ಚು ಬಲಿದಾನ, ತ್ಯಾಗ ಮತ್ತು ಜನಧ್ವನಿಯನ್ನು ಎತ್ತಿ ಹಿಡಿದಂಥ ಒಬ್ಬಳು ನಾಯಕಿ ಅಬ್ಬಕ್ಕ ವೀರರಾಣಿ. ನಮಗೆ ಹೆಮ್ಮೆ, ನಾವು ಗೌರವ ಪಡೋದು ನಮ್ಮ ಊರಿನವಳು, ಉಳ್ಳಾಲದವಳು. ಬೇರೆ ಬೇರೆ ಎಲ್ಲಿಯ, ಡೆಲ್ಲಿಯಲ್ಲಿಯ, ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ರಾಜಕಾರಣಗಳಿದೆ, ಡೆಲ್ಲಿಗೆ ಹೋಗಿರ್ಬೋದು. ಆದರೆ ನಮ್ಮದೇ ಊರಿನಲ್ಲಿ ಸ್ವಾತಂತ್ರ್ಯದ ಕಿಡಿಯನ್ನು ಹಚ್ಚಿ, ಸ್ವಾತಂತ್ರ್ಯ ಏನೇನು ಆನಂತರ 1920 ನಂತರ ಏನೇನಿಲ್ಲ ಸ್ವಾತಂತ್ರ್ಯ ಹೋರಾಟ ಆಗಿದೆ, ಅದೆಲ್ಲವನ್ನು 1545ರಲ್ಲಿ ಮಾಡಿ ತೋರಿಸಿದಂಥ ವೀರ ವನಿತೆ ರಾಣಿ ಅಬ್ಬಕ್ಕಳ ದೃಷ್ಟಿಯಲ್ಲಿ ಇವತ್ತು ನಾವು ಈ ಸೆಮಿನಾರನ್ನು ನಿಮ್ಮಲ್ಲಿ ಮಾಡ್ತಾ ಇದ್ದೇವೆ. ನೀವಿನ್ನೂ ಸಣ್ಣ ವಿದ್ಯಾರ್ಥಿಗಳು, ಕಾಲೇಜಿನಲ್ಲಿ ಓದುತ್ತಿರುವವರು, ನಮ್ಮ ಇತಿಹಾಸವನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ನೀವು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಅಬ್ಬಕ್ಕಳ ಬಗ್ಗೆ ಅಂಥದ್ದು ಅಥವಾ ಬೇರೆ ಬೇರೆ ವಿಚಾರಗಳನ್ನ ಸಾರ್ವಜನಿಕರಿಂದ ಮಂಗಳೂರಿಂದ ಡೆಲ್ಲಿಯವರೆಗೆ ತೆಗೆದುಕೊಂಡು ಹೋಗ್ಲಿ. ಯಾರ ಭವಿಷ್ಯವನ್ನು ಯಾರು ಹೇಳಲಿಕ್ಕೆ ಆಗಲ್ಲ, ನಾಳೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದು. ಆದ್ದರಿಂದ ನಿಮ್ಮಲ್ಲಿ ಪ್ರಧಾನಮಂತ್ರಿ ಆಗಿರೋರು, ಮುಖ್ಯಮಂತ್ರಿ ಆಗುವವರು, MP ಆಗುವವರು, MLAಗಳಾಗುವವರು ಅಥವಾ ಜಿಲ್ಲಾ ಮಟ್ಟದ ನಾಯಕರಾಗೂ ತುಂಬ ಜನ ಇರ್ಬೋದು. ಭವಿಷ್ಯದನ್ನು ಈಗ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ತಾವು ಗಮನ ಇಟ್ಕೊಳ್ಬೇಕು, ಇಲ್ಲಿ ಒಬ್ಬಳು ರಾಣಿ ಈ ದೇಶವನ್ನು ಆಳಿ ಪ್ರಥಮ ಸ್ವಾತಂತ್ರ್ಯ ಕಿಚ್ಚನ್ನು ಹಚ್ಚಿದವಳು. ಅವಳನ್ನು ನಾವು ನೆನಪಿಸಿಕೊಳ್ಳುವಂಥ ವಿಧಾನ ನಿಮ್ಮ ಮುಖಾಂತರ ಇದು ಮುಂದಕ್ಕೆ ಹೋಗಲಿ ಎಂಬ ದೃಷ್ಟಿಯಿಂದ ನಾವು ಶಾಲಾ ಕಾಲೇಜುಗಳಲ್ಲಿ ಅಬ್ಬಕ್ಕಳ ಬಗ್ಗೆ ಈ ಥರದ ಕಾರ್ಯಕ್ರಮಗಳನ್ನು ಹಂಚ್ತಾ ಇದ್ದೇವೆ. ಮುಂಚೆ ವರ್ಷಕ್ಕೊಂದು ಸಲ ಸರ್ಕಾರದ ಹಣ ಇತ್ತು, ಈಗ ನಮ್ಮದೇ ಸಂಗ್ರಹ ಮಾಡಿಕೊಂಡು ನಾವು ಅಬ್ಬಕ್ಕ ಉತ್ಸವ ಮಾಡ್ತೇವೆ. ಅಬ್ಬಕ್ಕ ಉತ್ಸವ ಒಂದು ಹಂತಕ್ಕೆ. ಆದರೆ ಅದೆಲ್ಲಕ್ಕಿಂತ ವಿದ್ಯಾರ್ಥಿಗಳ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಅಬ್ಬಕ್ಕಳ ಬಗ್ಗೆ ತಿಳುವಳಿಕೆ ಹೇಳುವುದು ಹೆಚ್ಚು ಸಮಂಜಸ. ನೀವು ಇದನ್ನು ಸದುಪಯೋಗ ಮಾಡಬೇಕು. ಮುಂದಿನ ನಿಮ್ಮ ಭವಿಷ್ಯದಲ್ಲಿ ಅಬ್ಬಕ್ಕಳ ಆಡಳಿತ ಕ್ರಮಗಳು, ಅಬ್ಬಕ್ಕಳ ವಿಚಾರಧಾರೆಯನ್ನು ಸಾರ್ವಜನಿಕರಿಗೆ ತೆಗೆದುಕೊಂಡು ಹೋಗಬೇಕೆಂಬ ಇರಾದೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನೀವು ಅದನ್ನು ಮಾಡ್ತೀರಿ ಎಂಬ ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೇವೆ. ಈ ಅಬ್ಬಕ್ಕಳ ಹೆಸರು ಜಗತ್ತಿನಲ್ಲಿ ಹೆಚ್ಚು 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 ಪ್ರಚಾರ ಆಗಲಿ ಅಂತ ಅನಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ. ಬಹುಶಃ ಉದ್ಘಾಟನಾ ನುಡಿಯಲ್ಲಿ ಅಬ್ಬಕ್ಕ ಉತ್ಸವ ಸಮಿತಿಯ ಧ್ಯೇಯ, ಉದ್ದೇಶ ಮತ್ತು ಗುರಿಗಳನ್ನು ಹೇಳುತ್ತಾ ಮುಂದೆ ಅಬ್ಬಕ್ಕಳ ಇತಿಹಾಸದ ಒಂದಿಷ್ಟು ಪುಟಗಳನ್ನು ನಿಮ್ಮ ಮುಂದೆ ನಮ್ಮ ಜಯರಾಮ್ ಶೆಟ್ಟಿಯವರು ನೀಡಿದ್ದಾರೆ. ಬಹುಶಃ ಎಲ್ಲರೂ ಕೂಡ ಬಿಟ್ಟ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಏನಪ್ಪ ನಾವೆಲ್ಲ ಇಂಗ್ಲೀಷು, ಇವರೇನೋ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಈ ಉಪನ್ಯಾಸನೂ ಕನ್ನಡದಲ್ಲಿದ್ದರೆ ನಮಗೆ ಎಷ್ಟು ಅರ್ಥ ಆಗುತ್ತೆ. ಕೆಲವರ ಒಂದು ಕೋಳಿ ನಿದ್ದೆ ಕೂಡ ಆಯಿತು ಅಂತ ಅನಿಸ್ಕೊಳ್ತೇನೆ. ಆಲ್ ಆರ್ ವಾಚಿಂಗ್ ವಿತ್ ಬ್ಲಿಂಕಿಂಗ್ ಐಸ್, ಸಮನ್ ಆಲ್ ಸ್ಲೆಪ್ಟ್ ಲೈಕ್ ಅ ಗುಡ್ ಸ್ಲೀಪ್. ಸೊ ನಿಮ್ಮನ್ನು ನಿದ್ದೆಯಿಂದ ಎಬ್ಬಿಸಲಿಕ್ಕೆ ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟ ಉಪನ್ಯಾಸ ಕಾರ್ಯಕ್ರಮ. ಬಹುಶಃ ನೀವು ನೋಡ್ತಾ ಇರ್ಬೋದು, ಅಬ್ಬಕ್ಕ ಉತ್ಸವ ಸಮಿತಿಯನ್ನು ಕಳೆದ 26 ವರ್ಷಗಳಿಂದ ಒಬ್ಬ ಸಾರಥಿಯಾಗಿ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿಯೊಂದಿಗೆ ಬರುವಂಥ ಎಲ್ಲ ಅಡೆತಡೆಗಳನ್ನು ಎದುರಿಸಿ ನಡೆಸ್ತಾ ಇರುವಂಥವರು ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ದಿನಕರ್ ಉಳ್ಳಾಲ್ ಅವರು. ದಿನಕರ್ ಉಳ್ಳಾಲ್ ಅವರನ್ನು ಆಗ ಸ್ವಾಗತ ಮಾಡುವಾಗ ನಮ್ಮ ಕೋಶಾಧಿಕಾರಿಗಳು ಇಂಟ್ರೊಡಕ್ಷನನ್ನು ಕೊಟ್ಟರು. ಅವರು ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಸದಸ್ಯರಾಗಿದ್ದಾರೆ. ಈಸ್ ದ ಓನ್ಲಿ ಒನ್ ಫೈಟರ್ ಹೂ ಇಸ್ ಫೈಟಿಂಗ್ ಎವ್ರಿ ಮೀಟಿಂಗ್ ಇನ್ ಉಳ್ಳಾಲ್ ನಗರಸಭೆಯಲ್ಲಿ. ನಗರಸಭೆಯ ಮಾಜಿ ಅಧ್ಯಕ್ಷರು ಮಾತ್ರ ಅಲ್ಲ, ನಾವು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಒಂದು ಮಾತಿದೆ, ನನ್ನ ಮಾತು ಎಷ್ಟು ಅರ್ಥ ಆಗುತ್ತೆ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಕಾಲಾಯ ತಸ್ಮೈ ನಮಃ ಅಂತ. ಅನಂತರ ನಿಮಗೆ ಸ್ಟೂಡೆಂಟ್ಸ್ಗಳಿಗೆ ಇಂಗ್ಲೀಷಲ್ಲಿ ಒಂದು ಸ್ಲೋಗನ್ ಇದೆ, ವೆಲ್ ಬಿಗ್ಯಾನ್ ಈಸ್ ಡೋಂಟ್ ನೋ ನ್ಯೂ ಕಮರ್ಸ್, ವೆಲ್ ಬಿಗ್ಯಾನ್ ಈಸ್ ಆಫ್ಟನ್ ಸಿ ಆಲ್ ಸೀನಿಯರ್ಸ್ ಆರ್ ಸ್ಟೆಲ್ಲಿಂಗ್. ಸೊ ಒಂದು ನಂಟಿದೆ. ಸನ್ಮಾನ್ಯ ದಿನಕರ್ ಉಳ್ಳಾಲ್ ಅವರು ಕೂಡ ಎಲೋಷಿಯಸ್ನ ಒಂದು ಹಳೆ ವಿದ್ಯಾರ್ಥಿ. ನಂತರ ನಮ್ಮ ಮಂಗಳೂರಿನ NITKಯ ಇಂಜಿನಿಯರ್ ಪದವಿಯಲ್ಲಿ ರ್ಯಾಂಕ್ ಹೋಲ್ಡರ್. ಬಹುಶಃ 1900 ಸರ್ 77ರಲ್ಲಿ, ನಾವೆಲ್ಲ ಹುಟ್ಟೇ ಇಲ್ಲ.
ಸೊ ಈಸ್ ಅ ರ್ಯಾಂಕ್ ಹೋಲ್ಡರ್. ಅಷ್ಟು ಮಾತ್ರ ಅಲ್ಲ, ಇವರಿಗೆ 3 ಮಕ್ಕಳಿದ್ದಾರೆ. ಅವರು ಕೂಡ ಎಲೋಷಸ್ನ ಓಲ್ಡ್ ಸ್ಟೂಡೆಂಟ್ಸ್. ಅಮೆರಿಕದಲ್ಲಿ PhD ಮಾಡಿಕೊಂಡು ಇಬ್ಬರು ಹುಡುಗರು ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಳು ಮಗಳು ಈ ಕಡೆ ಡಾಕ್ಟ್ರನ್ನ ಮಾಡ್ತಾ ಇದ್ದಾಳೆ. ಶಿ ಇಸ್ ಅ ಡಾಕ್ಟರ್ ಆ್ಯಂಡ್ ಬೋತ್ ಆರ್ ಇಂಜಿನಿಯರ್ಸ್. PhD ಮಾಡಿಕೊಂಡು ತುಂಬ ಸರಳ ವ್ಯಕ್ತಿತ್ವದ ಮಕ್ಕಳು. ಯಾಕೆ ಹೇಳಿದರೆ ಕೆಲವೊಮ್ಮೆ ವ್ಯಕ್ತಿಗಳನ್ನು ನೋಡಿ ನಾವು ವ್ಯಕ್ತಿತ್ವವನ್ನು ಗುರುತಿಸಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ ಸನ್ಮಾನ್ಯ ದಿನಕರ್ ಉಳ್ಳಾಲ್ ಅವರೊಬ್ಬರ ಸಾಮಾಜಿಕ ಹೋರಾಟಗಾರರಾಗಿ ಅಬ್ಬಕ್ಕಳ ಇತಿಹಾಸದ ಅನ್ಟೋಲ್ಡ್ ಸ್ಟೋರೀಸನ್ನು ನಿಮಗೆ ಇಂಗ್ಲೀಷಲ್ಲಿ ಭಾಳ ನಿರರ್ಗಳವಾಗಿ ಮನಸ್ಸಿಗೆ ಮುಟ್ಟುವಾಗೆ, ನಿದ್ದೆ ಮಾಡಿದರೆ ಒಮ್ಮೆ ಈ ನಿದ್ದೆಯಿಂದ ಎದ್ದು ಬಂದಂತೆ ಹೇಳಿದಾಗೆ ನಿದ್ದೆಯಿಂದ ಎದ್ದು ಬಂದಂತೆ ಸರ್ವಜ್ಞನನ್ನು ಕರೆಯೋ ಹಾಗಿಲ್ಲ. ಸೊ ಇಂಥ ನಿಟ್ಟಿನಲ್ಲಿ ನೌ ಮಿಸ್ಟರ್ ದಿನಕರ್ ಉಳ್ಳಾಲ್ ಇಸ್ ಆನ್ ದ ಸ್ಟೇಜ್ ಟು ಟೆಲ್ ಯು ಅಬೌಟ್ ದ ಅನ್ಟೋಲ್ಡ್ ಸ್ಟೋರಿ ಅಬೌಟ್ ಅಬ್ಬಕ್ಕ. ಭಾಳ ಚೆನ್ನಾಗಿದೆ. ಸೆಷನ್ ಮುಗಿದ ಕೂಡಲೇ ನಿಮ್ಗೆ ಏನಾದರೂ ಪ್ರಶ್ನೆಗಳು ಮನಸ್ಸಲ್ಲಿದ್ದರೆ ಅಥವಾ ಏನಾದರೂ ಡೌಟ್ಸ್ ಇದ್ರೂ ಕೂಡ ಸರ್ ಹತ್ರ ನಿಮಗೆ ಕ್ಲಿಯರ್ ಮಾಡ್ತಾ ಅಂತ ಹೇಳ್ತಾ, ಈಗ ದಿನಕರ್ ಉಳ್ಳಾಲ್ ಅವರಿಂದ ಅಬ್ಬಕ್ಕಳ ಕಂಡು ಕೇಳರಿಯದ ಒಂದಿಷ್ಟು ಕಥೆಗಳು. ವಂದನೆಗಳು ಧನಲಕ್ಷ್ಮಿ ಗಟ್ಟಿಯವರೇ. ಏನೋ ಒಂದು 2-3 ನನ್ನ ವಿಷಯ ಮಾತಾಡಿದರು, ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದರೆ ನಾನು ಇಂಜಿನಿಯರ್ ಪದವಿ ಪಡೆದಿದ್ದೇನೆ ಅಂತೇಳಿ, ನಾನು ಇಂಜಿನಿಯರ್ ಪದವಿ ಪಡೆದ ನಂತರ ನಾನು ಒಂದು 6 ವರ್ಷ ನಾನು ಸಿಂಗಾಪುರಲ್ಲಿ ಕೆಲಸ ಮಾಡಿಕೊಂಡು ನಂತರ ಇಲ್ಲಿ ನಮ್ಮ ದೇಶಕ್ಕೆ ಒಂದು ರಾಜಕೀಯಕ್ಕೆ ನಾನು ಮುನ್ನುಗ್ಗಿದ್ದೆ. ನನ್ನ ಮಕ್ಕಳು ಕೂಡ ಸೈಂಟ್ ಎಲೋಸಿಯಸ್ನಲ್ಲಿ ಕಲಿತ. ನಾನು 8th ಸ್ಟ್ಯಾಂಡರ್ಡಿಂದ ಸೈಂಟ್ ಎಲೋಸಿಯಸ್ಲಿದ್ದು, ನಾನು ಹೋಲಿ ಏಂಜಲ್ಸಲ್ಲಿ ಕನ್ನಡ ಮೀಡಿಯಮಲ್ಲಿ ಇದ್ದುಕೊಂಡು ಸೈಂಟ್ ಎಲೋಸಿಯಲ್ಲಿ ಕನ್ನಡ ಮೀಡಿಯಮ್ ಮಾಡಿಕೊಂಡು, ನನ್ನ ಮಗಳು ಕೂಡ ಸೈಂಟ್ ಆಗ್ನೆಸ್ ಸೈಂಟ್ ಟೆರೆಸಲ್ಲಿ ನನ್ನ 2 ಮಕ್ಕಳು ಟ್ವಿನ್ಸ್. ಅವರಿಗೆ PhD ಮಾಡಿಕೊಂಡು ಅಮೇರಿಕಲ್ಲಿದ್ದಾರೆ. ಏನೋ ನಾವು ಆಸ್ತಿ ಮಾಡಿದೆ ಅಂತ ಹೇಳಿದ್ವಿ ಮಕ್ಕಳು. ಇನ್ನೊಂದು ಆಸ್ತಿ ಮಾಡಿದೆ ಅಂತ ಹೇಳಿದರೆ ಅಬ್ಬಕ್ಕಳ ಬಗ್ಗೆ ಅಂತೇಳಿ. ರೆಸ್ಪೆಕ್ಟೆಡ್ chief guests, dignitaries on the dais and off the dais, and the media persons, and my dear all students. ಏನಾದರೂ ಹೆಚ್ಚು ಕಡಿಮೆ ಆದರೆ ದಯಮಾಡಿ ಕ್ಷಮಿಸಿ. How many of you know Kannada here? Can you raise your hands? Oh, most of you know. How many of you don't know Kannada? Doesn't matter. Don't worry about it. I'll speak in Kannada, English only, okay? Okay, do you know about Abbakka? Have you heard of her? No. Yes, who said yes? Okay. Who is Abbakka? Yes, she is a freedom fighter. What is her language? What is the language she speaks? To the right, you are saying. And what is Abbakka's name? What is Abbakka is not her name. What is her name? Okay, how many Abbakkas are there? That's what questions. No, I also don't know. There are 5 Abbakkas are there. So Abbakka's name also nobody knows, because Abbakka is a surname. It is not a name of Abbakka. There are 5 Abbakkas, 2nd Abbakka, 3rd Abbakka, 4th Abbakkas, and all things. She is a Ullala Rani. You call her Tauda. Tulu dynastic is this thing, Chauta dynasty. Chautas are Jains. Abbakka is a Jain, you know that? You heard this song here in Kannada Geeteyanna. ನಾನು 2 ಮಕ್ಕಳನ್ನು ನೋಡ್ತಾ ಇದ್ರೆ, ದೇ ವೇರ್ ಆಲ್ ಸಿಂಗಿಂಗ್ ಇಟ್. ಎಲ್ಲ ಹಿಂದೂ ಮುಸ್ಲಿಮ್, ಹಿಂದೂ ಕ್ರಿಶ್ಚಿಯನ್ಸ್. ಐ ಥಿಂಕ್ ಯು ಗೆಟ್ ಅಪ್ ಪ್ಲೀಸ್, ಜಸ್ಟ್ ಸ್ಟ್ಯಾಂಡಿಂಗ್ ಇಟ್ ಸ್ಪೆಕ್ಸ್. He was speaking he was really telling that Kannada Geeteyanna. He was really this. Congratulations. I was watching you because he was always sit down, and nearby him also. So the thing is, she is a ferocious leader, ferocious queen, Abbakka Rani. ನಮ್ಮ ಎಲ್ಲ ಚರಿತ್ರೆಯಲ್ಲಿ wherever history is there, you go back to your 1500 years back. All of you take your mind back. You are only just on a small lungi, without chappal, without road, without car, without aeroplane. You don't know what is the facilities were there that time. Now you have all the facilities. No watch, nothing was there. That time the ruler was there, Abbakka. She ruled here also. This area, Paneer Church and other things and all these things, Someshwara, your Ranipura, your other things and all, she was ruling here.
What I am referring is Abbakka, the second Abbakka. Abbakka second, 1525, she born on 1525, and she took charge in Ullal. She was actually from Puttige. She brought up in Puttige. Puttige is a capital of Jain dynasty, that is Chauta dynasty. Mudabidre also is nearby, but that time it was a Chauta dynasty. Chautas are Tulu, Jains. There is one more dynasty, Chauta, there is one more dynasty here in Mangalore. Mangalore was not ruled by the Ullal this thing, that was Banga dynasty. They are also Tulu, they are also Jains. So now we are linking each other, Chauta dynasty, Banga dynasty and Portuguese. The Portuguese is ruled by the king, 1497. The king directed one small navigator, you go to find out where is in India. Because in Persian places, Arabian places, they were very familiar about the India, a lot of pepper, a lot of spices. They were going through Arabian Sea and all Arabs, most of the Arabs are all reaching. These materials were reaching even Portuguese also, Spain also, Italians also. So they wanted to find a sea route. The Portuguese wanted to find king wanted a Portuguese sea route, because a lot of materials, a lot of things were there in India which was going towards that side, but they were not able to find a sea route. So that this Vasco da Gama started in 97 with 4 big boats, almost 150, 170 sailors. They came down to the South Africa, where Cape Town is there. Then they came to the Mozambique. There they were stuck. There was one sailor was there who knew where was India and all. The Gujarat sailor was a Muslim sailor. He came, he directed the Vasco da Gama, and they came all the way to Calicut. Anybody in Kerala? Can you raise? 1498, May 20th. Kappad, Calicut is a place where you find a statue of, where a place you know that where it is Vasco da Gama landed. There the ruler was the Jamarin king. He is the ruler of that Calicut king. He initially welcomed, then later on he said, no, we don't want, because almost all the traders in West Coast, all the places in Ullal, Mangalore, all other places up to the Gujarat, most of them were Muslim traders were there, They didn't want this gentleman to come and take our pepper and high prices or whatever it is there and all. So initially they welcomed him, then later on they said, no, he can't come here and all. So he came all the way to our Arabian Sea and came up to this thing. Then he went back to after 1 year he reached Portuguese again. When he came, 4 was there, 4 ships were there, 170 sailors were there. When he went back, 50 of them were, were demolished or vanished and this thing and all, hardly this thing. The king, he appraised the king, what he said there in the king, this thing and all. So India was first, the country Vasco da Gama reached sea through of the colonial this thing. After that, Dutch, French, Britishers came. That is what's called, the first sea router is Vasco da Gama and all. He came to Calicut, from there is. Second time somebody else is coming here into India. And third time the same Vasco da Gama comes here. And it is almost 1525, I am telling you the years. Albuquerque was one of the greatest, viceroy of that. By the time when the Portuguese 1525, almost 25 years, they conquered all the world. Can you imagine? They conquered even Gulf, this thing, came back to the western, this thing, Ceylon, Malacca, Indonesia, then they went to China, they went to Japan, they went to Portuguese, they went to Brazil, they went to all the places. They were the maritime leader of that time. Nobody could conquer them. They had a navigation, such a navigation, this thing, with cannon, with all the heavy ships and all. So no, this local people could conquer it. So they could capture everybody. The western coasts are fully occupied by their ships. They did not do. And finally, what they do is they settled in Goa. Goa was the first this thing, and they settled there and all. So Albuquerque is was the main leader who was there. Later on, so many people came in the Portuguese and all. So I refer this Jamarin.
There are so many kings were there from the this western side. Like in Cochin, they were there. Calicut was there. Kannur was there. In Kumble was there. In Ullal was there. Mangalore was there. Karnad was. Mulki was there. Gangoli, Karwar, everywhere it was. There were kings. They were all kings. They were all. Most of them were Jains and all. They are kings and all. So everybody surrendered, except 3 places. One is in Calicut, the Jamarin king. The second was in here in Ullala Rani. And the third one is Rani Channabaira Devi. She is also Jain. She is also Gersupe, this thing. She also ruled almost 60 years, 50, 60 years of she alone. Jain Rani, she has ruled also. The difference between Rani Abbakka and she is 1 year. Because we are calling Rani Abbakka the first freedom fighter because 1955, the first attack took place to Ullal was 1955. The 1956 was the Channabaira Devi attack was taken place. The reason is in 1525, they already captured Mangalore. The Bangarasa, what I was referring, Bangaraja, surrendered to the Portuguese and he obeyed to give taxes to to Portuguese. So all these 3, all the places, everywhere, right from beginning, Ceylon to this thing, everywhere Portuguese were running here and there with the ships and all these things. Based on the Goa, they have been running and all these things. The first attack took place in Ullal. The Rani Abbakka came to 1545. She came as a matrilineal. Anybody knows what is matrilineal? That is Aliya Santana. You know that Aliya Santana? The Tirumal Raya Puttige was her uncle. So the ruler was here, and that time was Tirumal Raya. His sister's daughter was Abbakka, Queen Abbakka. So she was trained like anything, you know, she can sword fighting, horse riding, even arrow, archery, this thing, everything she was nobody could do that one. That type of heroic efforts, nobody could at that time. Probably they may be knowing that every queens that time, it is not only Rani Abbakka was there, earlier that there were so many queens were there, they were all Jains, and most of the Jains, they were all well trained in all this type of warfare articles and all these things. The first attack took place, already Mangalore was encroached by the Portuguese. The first 1955 they attacked Ullal. They couldn't succeed it. Again second attack took place 1958. They couldn't succeed. Both the times they knew that the Portuguese are going to attack again and again. And that is the 1967 war between the Ullal and the West. It was the most dangerous war which has taken place in the history of Rani Abbakka. Joy Brexito was the one who came here, who launched this ship there, along with Admiral Norona and all. Viceroy Mascarenhas was there in Portuguese. They bombarded like Ullal anything. 1567 is the year. Everything was destroyed. Concrete was destroyed. Brexito entered into the Queen's palace, destroyed everything and all. And they found that Ullal was vacant. So imagine the situation, nobody was there visible to anybody. So at the night, they were enjoying. Brexito was enjoying. Some 100 Portuguese sailors were enjoying near to the Mogavira, where the Sadhana Mangere is there, near to that they were enjoying. They're drinking, they're all dancing. Rani escaped that Kote from her Aramane, that is near to the Mukkacheri. She went to our Alekala Masjid is there. Do you know that Alekala Masjid? I will tell you later on this thing. That the Muslims protected her. And that time, night, Chamundeshwari Devasthana and Alekala Masjid, Mogaviras and Muslims came together. They formed a group of almost 200 soldiers. When they are marrying, when the Portuguese were marrying, they are drinking, and even Abbakka, they exchange their costumes to the black. And the arrows they put is that, the coconut, if you put oil and then the fire arrow, you send it the fire arrow. So all these people were gathered together, they made a plan, the night around midnight, they went to all the ships, all the people, they attacked and they killed everybody. Maybe 10 people, 20 people were survived and all. It was a very surprise attack from the Queen because they couldn't bombard without any this thing. Portuguese were very big and they had big guns and all. The only way tactics they had is to
throw the fire arrows from the long distance. With the darkness, nobody could make out. So who are there? Where are they? From where side they are coming and all? This is the exact real story of Abbakka, who fought against the Portuguese. This news went all the way to the Europe, even Persia, even other places and all. There is one queen who is Ullala Abbakka, who fought against the Portuguese. Even the king got surprised also. So this is the third attack that took place. And the last attack, when this queen, second Abbakka, took place is almost, when she was in the later stage of this thing, it is almost 1580 around this thing. This Jamurin king also was against for this Portuguese. So he was supporting this Queen Abbakka. This Queen Abbakka, second Abbakka, was feudatory of Vijayanagara. The Vijayanagara Empire was the main, emperor of all these places. It was up to the, up to Calicut, even other things. Even if you go to Mylapore, if you find that Vijayanagara place name is there, all southern India, except that Travancore place, other than all this thing was covered by the Vijayanagara. Lakkasangadi war was there, they took place, where the Vijayanagara, he collapsed. Bahumani people, Bijapur, Bahumani, they won the war, and the Vijayanagara collapsed and all. So that time again this Portuguese have become, because a little inefficient, because Vijayanagara and Portuguese had a little understanding. The Goa was conquered by Portuguese, supported by the Vijayanagara. From the Bijapur Bahumani, Goa was ruled by them, so that's why Bijapur defeated. And so Vijayanagara, they wanted all horses, good horses, gold and other things. They had understanding with the tribes. So wherever Vijayanagara was there, he was supporting for this Portuguese, and okay, you start your fortress, you do all the things and all. But the Samanta, small people are all obeying, but except these three pieces. Then this Keladiya started. So 1980, when the war started, the fourth war of this Abbakka, the Kuttipokare was the one who was the general of this. Kuttipokare is not from Mangalore side. He was a Muslim, but he was from the Calicut Jamarin fellow. He was from that army, this thing, he came here supporting the Abbakka, and they attacked Mangalore. Can you imagine? They attacked not only Ullal, they attacked Mangalore also. So Mangalore, they defeated Portuguese during that time. But again, Portuguese mobilized warfare, everything. They attacked Ullal. Ullala Rani was caught. She was placed in a prison. And she died there. And in between, there was a marital difference between that, because she died not because of her this thing, because of Bangarasa. Bangarasa second is the husband of her, Rani Abbakka, who was ruling in Mangalore. He surrendered first to the Portuguese, and he gave all the kappa and all. He got married to the Rani Abbakka. So because he also died, before she died, he died, and because of her Aliya Kamaraya, he died. He and the Portuguese combined together. They took over Mangalore. In that time, Abbakka, Queen Abbakka, left her husband. So this is all why, because for her homeland, whatever you can do, she even to leave her husband for the sake of her land. So she left her husband, giving all her jewels, whatever the marriage, this thing, bringing her children to Ullal. So this was the story of the first Abbakka, which she lost. And she was, in fact, buried. You can say that Abbanjara was the place where in Ullal it's there. Is the place is there. Abbanjara means Abbakka. The Anjara is their name is there. It is there. Now coming to the second part of there, I told you there are 2-3 Abbakkas are there. This Abbakka after died, there's one more Raja was there. Nobody was knowing it. In fact, the Raja ruled only for 15 years. He died. Unfortunately, we don't know who is the Raja, why, how he died and all. But the Portuguese is still there. This Bangarasa is still there. So the second Abbakka, what we call is Kiri Abbakka. This is Hiri Abbakka, this is Kiri Abbakka. She is also ferocious. She has also learned all the tactics of this thing. This Portuguese did not. Sometimes there was a adjustment between them. Okay, we'll not fight. Sometimes they have a fight. Sometimes you give this. But
Even second Abbakka also did not allow Portuguese to enter the thing also. There was again there was a fight every time. The second Abbakka was more, brainy, and she built a big fort, big everything, and they bought all 10,000 people, Kotega people and all, Nayak people and all, Gatti Samajas, all these Mogaviras and your Muslims, Mapiles and all together. They combined together. I mean, they wanted to they strengthen the Rani's hands, and so that nobody should come and all. Even then they attacked Abbakka, this thing, Ullal, but they could not succeed. That is the time when this history of Abbakka came to know only when Peter Della Velez came to in the year 1624 he reached here. It was his publication that Abbakka's story has come to the world. It was in 1860. It was known to the world that Abbakka was there. He traveled all the way from, he is an Italian traveler, he's not this thing. All the way from Persia, he came to the Arabi, he came all the way from Gujarat, he came to this thing. When he reached the Persia, the Persian king told, see, when you are going traveling to this side of this thing, please visit Rani Abbakka. Without visiting her, don't come back to this thing and all. Almost all the Portuguese, whoever that time, they were writing. It's not that it is a story of this thing. Every communication was in writing. Either Abbakka was writing to the Portuguese was writing to Abbakka, and the Viceroy of Goa was writing to the even Lisbon, where the Portuguese there. This is a communication was there. It is not that just we are only this thing. So this Della Valle, he came to the Ullal, but he came to the Ullal. He saw the beautiful valleys. He wandered around the streets. You can find all the go-downs with all mapiles, traders, everything with the pepper, spices and all. But he couldn't find Rani Abbakka. He waited. He went back to Mangalore. Again, next day he went to the Malali. Malali is one of the place where she was also ruled. That comes very near to the Puttige. Malali is very near to this thing where wherever Palali Devasthana it comes. Always Rani Abbakka's names always will be remembered. So Malali, she was there. There is again one more Aramane was there. There he went and saw the Rani. Nobody could mention he mentioned such a words. Nobody could say she is the Rani and all. It was not, you look very normal, like she was looking like a fatty girl, and not even she was working in an agricultural field with all 4 sipais and other things and all. And he talked to, they were all Vibhashis. I mean, 2 people, one Brahmana was there who was able to speak Portuguese and all. So they were able to talk all these things and all. So she asked a lot of questions about him, why you have come here. He told her that I have come because your name was known to everywhere. You were having so many this thing. So I want to see and all. So she explained what is this thing and all. And in a very sarcastic manner and all these things, sometimes questions she asked. Then she said, okay, I'll come to Mangalore, I'll meet you tomorrow. But she did not meet him at all. Her son also met on that time when Della Valle came. It has happened 1624 when Portuguese. That time that Abbakka's age also he has given, around 40 years. So it means, what it means to say, the second Abbakka is not a daughter of first Abbakka. You will not be able, because when the first Abbakka died in 1984, there is one Raja was there, second Abbakka also is around 1640, she almost, till that time Portuguese were there, they were ruling, they were, all these things were there. Afterwards, the third Abbakka, fourth Abbakka came, but Ullal was never in the history of this thing, caught by the Portuguese at all. So, the Portuguese also afterwards, they also stopped, taking over this thing. They lost their empire, they lost their wealth, they only settled in Goa, and the first colonists to come to India is Portuguese. Who is the last colonist to go from India? Who is the last colonist to leave India? Tell me properly. Where? From where? Yes, right. 1961, she left Goa. The first colonial came to India is Portuguese. The last colonials left is Portuguese in 1961. So this is the story of Abbakka. You will not believe this story, you will not believe, because such a wonderful lady, for her own, not for her own sake, for her land, she fought along. Mighty Portuguese.
The whole world was won by the Portuguese, but a small kingdom by the Ullal, she fought against Portuguese and won the war. She did not defeat, she won. She died on her own. Nobody killed her, died on. She might have killed by her own, in-laws or somebody, something like that, treachery, what you called, backstabbing and all these things. But no Portuguese could have it. She put a protest like anything and all. So now let me be finishing within 5-10 minutes. I'll tell you my timing is almost over. I tell you where are the locations where you can find the Abbakka's this thing. Starting from the Uchila, where our MG Mohan is here, you find that one Devasthana is there on top, Vishnumurti Devasthana. You find that Kota is there. The side of this thing, there's a Kota is there. You can find that Abbakka's Kota. You can see the gun this thing. Then coming to your Someshwara Devasthana, there is another Kota is there, nearby there. Afterwards, you'll come to the Ombattu Kere. The Ombattu Kere was Kere by the Rani Abbakka only. Now only 2 Keres are there. Afterwards, you will find the Mukkacheri. Mukkas means Mukkacheri, Muslims they were all staying there. There that palace was there. So then she was, when our Someshwara Devasthana, there was you call Jaladroni is there. We have seen Jaladroni, where the water is pouring, when you pour, it will pour on the Swilinga, it falls on Swilinga. That is still there. Its name is written on the Abbakka. Rani Abbakka is written on that. The Jaladroni is there. It is in our Abbakka Sankatra book is there. Then you come to the here, Basadi is there. Adinatha Pashanatha Basadi. You see that Adinatha Pashanatha Basadi is the only one Basadi in the whole over India where in Ullala. Because Adinatha was her husband's this thing. Pashanatha is her this thing. The Basadi was there in Basti Padpu. Why it is called Basti Padpu is the Basadi. There is a Bandasala is there. There is a Malraya temple, Devaki is there. Malraya Kotara, this thing is Bandasala. Where she lost her Vajra and she prayed saying that, okay, let me get that this thing and all. So she prayed and she got that, she gave Umbuli for that temple. So you find lot of Kotepura. What is Kotepura? That is a Kote what built by the Rani Abbakka. You will find Mastikate. Mastikate is those who, Sati died on the Sati, this thing, they are called Mastikate. Veeragallu you will find, in Someshwara you will find a Veeragallu. Lot of places you will find Abbakkas, whatever older things, nobody could find. You will find that horse, they were able to tie, the elephants they were able to tie and this thing and all. There is a Bandasala is there. If you are interested, you can go and see. It's an old 1565 years old Bandasala, where they keep all peppers and all these things. Such Abbakka was there, but unfortunately, Ullal people are not knowing Abbakka this thing. Unfortunately, not many of them know it. The historical 1997, when we started Abbakka Utsava Samithi, Abbakka, people started telling she is a Devi or something like that. They didn't want to attend it because it's a goddess you are praying and all. We wanted to convince them. She is a queen of our Ullal. Even now people are not knowing. Already our Ananda Sekula told Panir Church was built on her time. It's 1968, it was built by this thing. Before that, 2 churches was there. She was not against the Portuguese building this. The first church was built in Rosario, the second was in Farangipete, the third church was in Panir. And all this area she was walking around this, all these places were there. How could they come, Portuguese can come and build a Panir church unless they have no cooperation from this thing? So there was understanding between them, only because she didn't want to give the taxes. She didn't want to give the kappa. They didn't want the kappa, what you call taxes, that's what. That is the only horror to her, because she wanted to protect her own people there in Ullal. They didn't want to lose and all. There was amicable. There was the Christians were there. 1952, Christianity came into India. The Portuguese, when he landed to Calicut, he was seeing a temple and he was saying that he went, as a Christian, he went there and all, thinking that it's a church and all. He thought that most of the people are Christians and all. There are Christians are there, because most of the agricultural products which was growing here in sugarcane and other things were all done by the Christians. Muslims were the traders. All Hindus were all there in that place. And she was the only one communal harmony. She fought against this thing. Without the support of her people, without the support of everyone, she could not have even defeated the Portuguese at all. That is Abbakka. Who is Abbakka means? That is she is the first freedom fighter. Heroic, fire this thing, archer. Veera Rani Abbakka ಅಂತ ಹೇಳಿದರೆ ಅವಳಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ನಾನು ಬೇರೆ ಏನಿಲ್ಲ, ಟೈಮ್ ಆಗ್ತಾ ಬಂತು. ಇನ್ನೊಂದು 2 ನಿಮಿಷದಲ್ಲಿ I'll ask you 2 questions, that's all.
what are the two items which, vegetable items Portuguese brought to India? Tell me, yes, you may be right, yes. Huh? Yes, right, you are right. There are two items, which was, last year it was very famous, that item. Yes, right, tomato. It was a two fruits item. Tell me louder. Yes, right, you are right, pineapple. There's one more item is there. Tell me one thing, one more thing there, which also starts from P. Papaya, yes, right, you are right. Papaya is the right one, this is right. So these are two things are there, which has been, a lot of things has happened from, because not in the cashew nuts and all, it has come from the Portuguese only. So a lot of things has happened, because colonization doesn't mean to say that they are, the first printing press has come to India from whom? The Portuguese. The first printing press has come from the Portuguese, this thing. So I hope you understand all. If you have any questions, please let me know. Whatever I have, this is not available in anywhere in the books. Whatever the knowledge which I have gained from them, I gave it to you. Hope you understood. Hope you have learned something. If you have any questions, you can ask me, please. 2 minutes, that's all. Thank you. What you feel? Yeah, no words. Otherwise, again, you're sleeping. ಬಟ್ ನಾನೊಂದು ಒಬ್ಸರ್ವ್ ಮಾಡಿದೆ. ಲಾಸ್ಟ್ ಒಂದೆರಡು ಕ್ವೆಶನ್ಸ್ ಕೇಳಿದ್ರು. ನಮ್ಮಲ್ಲಿ ಒಂದಿದೆ, ಅಂದಾಜಿಗೆ ಕಲ್ಲದಕ್ಕುನೆ ಅಂತ. ಹಾಗೆ ಮಾಡಿರ್ಲಿಕ್ಕಿಲ್ಲ. ಯು ಆಲ್ ಎಜುಕೇಟೆಡ್ ಆ್ಯಂಡ್ ಕೆಲವರೆಲ್ಲ ಈಗೆಲ್ಲ ಸಿಗುತ್ತೆ ಸಿಂಪ್ಲಿ ಯೂಟ್ಯೂಬ್ಗೆ ಹೋಗಿ ಒತ್ತಿ ಕೊಟ್ಟಿದ್ರೆ ವಾಟ್ ಈಸ್ ದ ನೇಮ್ ಆಫ್ ಇನ್ ಕನ್ನಡ ಮೊಬೈಲ್. ನಂದೊಂದು ಕ್ವೆಶನ್. ಜಂಗಮ್, ಅರ್ಧ ಬಂತು. ಎಸ್, ಜಂಗಮ ಕುಟ್ಟಿ, ಈಸ್ ಕುಟ್ಟಿ, ಎಸ್, ಜಂಗಮವಾಣಿ. ಇದೊಂದು ಕೈಯಲ್ಲಿದ್ರೆ ಅಪ್ಪ ಅಮ್ಮ ಬಿಟ್ಟು ಎಲ್ಲ ಇದರಲ್ಲಿ ಸಿಹಿ ಮಾಡಿ ಸಿಗ್ತಾರೆ. ಏನೇ ಇರಲಿ ಸ್ನೇಹಿತರೆ. My gratitude sincere goes to our father, our director here, and father and all, everybody, because he has given us a wonderful face to make all these things seminar. And I request Soumya, if she is there, the wonderful your all digital this thing is there. Soumya has done it. Gentleman, he also is there. He has also helped in this thing. Kindly stand up, please. Soumya, very Soumya. I think she has also done. She has done the wonderful untold story of this thing. All goes to them, please. Thank you. And again, one more thanks, because this Abbakka, she is made by very newly. ನಾವು ಅದನ್ನೇ ಮಾತಾಡ್ತಾ ಇದ್ದೇವೆ. ಆಗ ಆನಂದ್ ಸರ್ ನಾವೆಲ್ಲ ಕುತ್ಕೊಂಡು ಆ ಹಿಂದಿನ ಹಬ್ಬಕ್ಕ ಮತ್ತು ಇಂದಿನ ಹಬ್ಬಕ್ಕ, ಸರ್ ಆಲ್ ಆರ್ ಅಬ್ಸರ್ವಿಂಗ್. ಸೊ ಹಬ್ಬಕ್ಕ ಯಾವುದೋ ಒಂದು ಹೋಲಿಕೆ ಇದೆ. ಬಹುಶಃ ಶಿ ಇಸ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಅವಳ ಮುಖದಲ್ಲೇ ಒಂದು ಅಂಥ ಭಾವನೆ ಇದೆ. ಎಲ್ರಿಗೂ ಕೂಡ ವಿಶೇಷವಾಗಿ ತಮ್ಮೆಲ್ಲರನ್ನ ಕೂಡ ನಾವು ಒಬ್ಸರ್ವ್ ಮಾಡ್ತಾ ಇದ್ದೇವೆ. ಬಹಳ ಖುಷಿ ಆಯಿತು, ಬಹಳಷ್ಟು ಕನ್ನಡಿಗರಿದ್ದಾರೆ ಅಂತೇಳಿ. ಅದು ಕೂಡ ಹಬ್ಬಕ್ಕ ತುಳುವೆದಿ ಅಂತ ಹೇಳುವಾಗ ಮತ್ತು ಖುಷಿ ಆಯಿತು. ತುಳುವೆ ರೆಂಕುಲು ತುಳುವ ನಾಡದ ಪೊಣ್ಣುಲು ಬತ್ತಿ ಬಾಕಲು ಜತ್ತಿ ಬಾಕಲು ಪೆರ್ಮೆ ಕುರ್ಪನ ಕಣ್ಣುಲ ಅಂತ ತುಳುವಿನ ಈ ತುಳುನಾಡನ್ನು ಉಳಿಸಿದಂಥ ಅಬ್ಬಕ್ಕಳ ಕಥೆಯನ್ನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ನೀವು ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಿ ಅಷ್ಟು ಸಾರ್ಥಕತೆ ಸಿಗಲಿ. ದಯವಿಟ್ಟು ನಿಮ್ಮಲ್ಲೆಲ್ಲರಲ್ಲಿ ಒಂದು ಹಂಬಲ್ ರಿಕ್ವೆಸ್ಟ್, ನೀವು ಪಿಕ್ನಿಕ್ ಔಟಿಂಗ್ ಅಥವಾ ಏನೋ ನಿಮ್ಮದೆಲ್ಲ ಡೇಟಿಂಗ್ಸ್ ಎಲ್ಲ ಇರುತ್ತೆ, ಎಲ್ಲೆಲ್ಲ ಹೋಗ್ತೀರಿ, ದಯವಿಟ್ಟು ನೋಡಿ ಎಷ್ಟು ಒಳ್ಳೆ ಸ್ಮೈಲ್ಸ್ ಬರುತ್ತೆ. ಸೊ ಆಲ್ ಆರ್ ಎಂಗೇಜ್ಡ್, ಐ ಆಮ್ ಥಿಂಕಿಂಗ್. ಸೊ ಲೆಟ್ ಇಟ್ ಬಿ, ದಟ್ಸ್ ಯುವರ್ ಚಾಯ್ಸ್. ಆ್ಯಂಡ್ ಪ್ಲೀಸ್ ಗೋ ಆ್ಯಂಡ್ ವಿಸಿಟ್ ಅಬ್ಬಕ್ಕಳ. ಭಾಳಷ್ಟು ಉಳ್ಳಾಲ ಪೇಟೆಗೆ ಹೋಗುವಾಗ ಅಬ್ಬಕ್ಕ ಸರ್ಕಲಲ್ಲಿ ಅಬ್ಬಕ್ಕಳ ಸ್ಟ್ಯಾಚ್ಯೂಸ್ ಇದೆ. ಒನ್ ಆಫ್ ದ ಸೀತಾರಾಮ್ ಕುಲಾಲ್, ಈಸ್ ಅ ವೆರಿ, ನಾವು ಭೀಷ್ಮ ಅಂತ ಹೇಳ್ತಾರೆ, ದ ಓಲ್ಡೆಸ್ಟ್ ಮತ್ತು ಯಂಗೆಸ್ಟ್ ಮ್ಯಾನ್. ಅವರ ಒಂದು ಟೀಮ್ ಎಲ್ಲರೂ ಸೇರಿ ಮಾಡಿರುವಂಥ ಅಬ್ಬಕ್ಕ ಸರ್ಕಲ್ ಇದೆ. ಬೀಚ್, ಐ ಥಿಂಕ್ ಆಲ್ ಆರ್ ಗೋಯಿಂಗ್ ಟು ಬೀಚ್, ಉಳ್ಳಾಲ ಆ್ಯಂಡ್ ಸೋಮೇಶ್ವರ್. ಸೀತಾರಾಮ್ ಬಂಗೇರ್ ಅವರು ಮಾಡಿರುವಂಥ ಒಂದು ಸ್ಟ್ಯಾಚ್ಯೂ ನೋಡ್ಬೋದು. ಈಗಾಗಲೇ ಸರ್ ಹೇಳಿದಾಗೆ ಉಳ್ಳಾಲ ಮುನ್ಸಿಪಾಲ್ಟಿ ಹತ್ರವೇ ಬಸದಿ ಇದೆ. ಆ್ಯಂಡ್ ಡಿ ಸಿ ಆಫೀಸ್, ಆಲ್ ಯು ಆರ್ ನೋಯಿಂಗ್, ಡಿ ಸಿ ಆಫೀಸ್ ಇನ್ ಮ್ಯಾಂಗ್ಳೂರ್ ಲಾಸ್ಟ್ ಸ್ಟಾಪ್. ಓಲ್ಡ್ ಡಿ ಸಿ ಆಫೀಸ್ ಏನಿದೆ ಅದು ಅಬ್ಬಕ್ಕಳ ಅರಮನೆ ಆಗಿತ್ತು ಒಂದು ಕಾಲದಲ್ಲಿ. ಸರ್ ಯಾವಾಗಲೂ ಅದನ್ನು ಉಲ್ಲೇಖ ಮಾಡ್ತಾರೆ. ಸ್ನೇಹಿತರೆ, ಎಲ್ಲವನ್ನ ಕಲಿತೇವೆ, ಬದುಕಲ್ಲಿ ಕಲಿತು. ಆಗಲೇ ಸರ್ ಹೇಳಿದರು, ನಮ್ಮ ಜಯರಾಮ್ ಶೆಟ್ಟಿಯವರು ನಿಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಇಲ್ಲಿ ಯಾರ್ಯಾರು ಮುಂದಿನ ದಿನಗಳಲ್ಲಿ ಸರ್ MLA ಆಗ್ತಾರಾ, MP ಆಗ್ತಾರಾ, ರಿಸರ್ಚ್ ಆಗ್ತಾರಾ, ಸೈಂಟಿಸ್ಟ್ ಆಗ್ತಾರಾ,
ಹೊಸತನವನ್ನು ದೇಶಕ್ಕೆ ಕೊಡ್ತಾರೆ ಗೊತ್ತಿಲ್ಲ, ಆದರೆ ನಮ್ಮ ಇತಿಹಾಸದ ಗತಪುಟಗಳನ್ನು ಅರಿತುಕೊಳ್ಳುವಂತಹ ಸಾಧನೆ ನಿಮ್ಮದಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ದಿನಕರ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದ ಆಶಯ ಭಾಷಣವನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ ರೆವರೆಂಡ್ ಫಾದರ್ ವಿಕ್ಟರ್ ಡಿ ಮೆಲ್ಲೋ ಇವರು. ದಯವಿಟ್ಟು ಸರ್ ನಿಮಗಾಗಿ ವೇದಿಕೆ. The dignitaries on the dais, I sincerely thank Mr. Dinakar for his beautiful knowledge that he shared with us. He should have a rank in history as well, and especially with regard to Abbakka. My dear friends, I'm here just to bless the efforts of this group, the Samithi, Abbakka Samithi. They have two desires. The first desire is to make or name Mangalore Airport as Abbakka Airport, and the second desire they have is to build a Abbakka Bhavan in Ullal. I pray that your dream may come true with the government's grant and the blessings of the public here. I'm very happy that even today our church, Panir Church, is named as Ullal Panir. That means we have that connection, and the connection goes also back to Abbakka Rani. I pray God's blessings on their effort and each one of you. Thank you and God bless you. ಎಲ್ವಿನ್ ಪಿಟ್ಟು SG ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Dignitaries on the days and my dear friends, ನನಗೆ ಅಭಿನಂದನಾ ಭಾಷಣ ಮಾಡಲಿಕ್ಕೆ ಹೇಳಿದ್ದಾರೆ. ಯಾರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಹೇಳಲಿಲ್ಲ ಮಾತ್ರ. I think I should first and foremost pay my respect and abhinandane to Rani Abbakka herself, I think. If at all, there is certain amount of, despite all our differences, certain amount of unity in our place. I think a little bit of credit must go to Rani Abbakka. As Mr. Dinakar Ullal rightly said, you know, in her dynasty, in her kingdom, so to say, there were people of all castes and religion. She was a very secular queen, and she was fighting a foreign enemy. See, she was not fighting any local enemy. She was fighting a foreign enemy. So that way, she was a very, very secular queen, you could say. And a queen who loved her people and loved her land. She did not want to give up, as Mr. Dinakar rightly said. And I think, more than anything else, she was a woman. You see, in the 16th century itself, if a woman could be so bold and could be a fighter, if she could defeat the enemy, and I think she can be an inspiration to all of us, inspiration to all women, and inspiration to all of us for our courage and for standing for certain values, standing for certain principles. That way she can be a real inspiration to all of us. So dear friends, I don't think I need to speak more than what Mr. Dinakar Ullal has so beautifully narrated to us about Queen Abbakka. My only desire for all of us today once again is that let us be inspired by her constantly, and let us make sure that the principles and values she stood for, let us also imbibe those values. Never to give up in life. You know, sometimes young students, young minds easily give up. Recently, if you know, one medical student girl jumped from one hospital, she just jumped. And what is the reason she jumped? At least in the papers what we come to know is because she was physically little obese, little fat. So she was not able to become thin, so she jumped from. This makes us very sad sometimes. You know, young minds, young students easily give up. And that is when I think a fighter like Rani Abbakka can be an inspiration to all of us. May all of us may imbibe certain value systems, certain qualities of Rani Abbakka, and we may continue to promote her legacy in and around us with this little message. I wish all the best to Abbakka Utsava Samithi. May their dreams also come true, as it has been explained already here. They have some dreams,
and may her legacy be continued by the Samithi and by all of us. Thank you very much. ಕಾರಣಕರ್ತರಾಗಿ ನಮಗೆ ಮಾರ್ಗದರ್ಶನ ಮತ್ತು ಅವಕಾಶವನ್ನು ಮಾಡಿಕೊಟ್ಟಂತಹ ಅಭಿನಂದನಾ ಭಾಷಣವನ್ನು ನೀಡಿದಂತಹ ಡಾಕ್ಟರ್ ಫಾದರ್ ಮೆಲ್ವಿನ್ ಪಿಂಟೋ ಎಸ್ಟೇ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದವರು ಸನ್ಮಾನ್ಯ ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್ ಡೇಜಾ ಅವರು. ಬಹುಶಃ ಎಲ್ಲವನ್ನ ನಿರರ್ಗಳವಾಗಿ ಕೇಳಿಕೊಂಡು ಈಗ ತಮ್ಮ ಅಧ್ಯಕ್ಷ ನುಡಿಗಳೊಂದಿಗೆ ಸರ್. There is always a sigh of relief. Most probably this is going to be the last speech. So I think I am in a wonderful position where I can speak short because Father Victor and Father Melvin has actually led me by example. First of all, I feel that I am very proud that this important and stimulating program is happening in our campus, St. Aloysius College campus. ಇಂಥ ಕಾರ್ಯಕ್ರಮಗಳು ನಮ್ಮ ಕ್ಯಾಂಪಸ್ಸಲ್ಲಿ ನಡೆಯಬೇಕು. ಇನ್ನಷ್ಟು ನಮ್ಮದು 2 ಸೆಂಟರ್ಸ್ಗಳಿವೆ, ಮಂಗಳೂರು ಮತ್ತು ಬೀರಿ. ಮಂಗಳೂರಲ್ಲಿ ಹಾಗೂ ಬೀರಿ ಇಂಥ ಉತ್ತಮವಾದ ಕಾರ್ಯಕ್ರಮಗಳು ಇನ್ನೂ ನಡೀಬೇಕಂತ ನನ್ನ ಆಶಯ. I would like to congratulate Father Melvin Pinto for not only providing the logistics and space but also helping in organizing it so beautifully. So big round of applause to Father Melvin Pinto, the director of AMIT campus. Dinakar Ullal, old student of St. Aloysius College. Aloysius College students don't just speak from the mind, they speak from the heart. So there is a combination of the heart and the mind. So therefore language and what he says, how he says is not important, but he is almost like an encyclopedia on Abbakka Rani. So I would like to congratulate Mr. Dinakar Ullal for his beautiful presentation. I myself did not know most of the things that he said. I have made a note of these things. So I am so happy that I made it today and came to this program so that I could learn something special. Now, Rani Abbakka, there were 3, 4 or 5, number does not matter. And in which number this particular Rani Abbakka was also does not matter. But Abbakka is an inspiration. She is a Shakti. She is power. She was a human being. She had a human body. She fought. I think some of the most interesting guerrilla warfare she has fought. Have you heard of guerrilla warfares? It is typical indigenous, ambushing, hiding. There was no light at that time. They were actually holding something like a tute, they call it. Bunch of dried palm leaves with set on fire and quietly move behind the stones, caves and all that and wait for the enemy to come and then pounce on them. So as a woman, she learnt and taught to her companions these kind of modern skills of warfare, and somehow she saw that her self-respect, the self-respect of the Taulavas, the people living in this part of the coastal belt of Karnataka, today's Karnataka, their self-respect, their pride and their kind of confidence, she actually maintained. And today we should be grateful to Rani Abbakka for all the things that because of her today we are like this. So therefore let us always remember Rani Abbakka and her courage and her determination and her, I would like to call the resilience. She did not run away from failure and all that. Once or twice or thrice, many times she failed, but she did not give up, as Father Melvin said. So let us all imbibe these values. Let us see that more and more kind of programs. There is Abbakka Pita, there is St. Aloysius College, there are so many universities, there are so many colleges, there is money possibly for various projects. We know only one side of Abbakka, repeatedly told over and over again. There may be our life matte avara sadhane bere bere ಆಯಾಮಗಳು ಇನ್ನೂ ಇರಬಹುದು which we have not yet explored. ಅಂತ ಯೋಜನೆಗಳನ್ನು ನಮ್ಮ ಕಾಲೇಜುಗಳಲ್ಲಿ, ನಮ್ಮ ಪೀಠಗಳಲ್ಲಿ, ನಮ್ಮ ಯೂನಿವರ್ಸಿಟೀಸ್ಗಳಲ್ಲಿ ಎನ್ಕರೇಜ್ ಆಗಲಿ. ಹೆಚ್ಚೆಚ್ಚು ಜನ ಮಕ್ಕಳು, ರಿಸರ್ಚರ್ಸು,
ವಿದ್ಯಾರ್ಥಿಗಳು ಇದರ ಬಗ್ಗೆ ಅಧ್ಯಯನ ನಡೆಸಲಿ ಮತ್ತು ಅದರ ಬಗ್ಗೆ ಪ್ರಬಂಧಗಳನ್ನು ಮಂಡಿಸಲಿ, ಪೇಪರ್ಸ್ಗಳಲ್ಲಿ ಪ್ರಕಟಣೆ ಆಗಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಈಗಾಗಲೇ ಅಧ್ಯಕ್ಷೀಯ ಭಾಷಣದಲ್ಲಿ ರಾಣಿ ಅಬ್ಬಕ್ಕಳ ಒಂದು ಕಥೆಯನ್ನು ಹೇಳಿದರು ಸರ್. ಬಹುಶಃ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಅವಳನ್ನು ಬೆಂಕಿ ರಾಣಿ ಅಂತ ಕರೀತಾ ಇದ್ರು. ಉಳ್ಳಾಲದ ಆ ಒಂದು ಭಾಗದಲ್ಲಿ ಪೋರ್ಚುಗೀಸರು ಹಡಗಲ್ಲಿ ಬರಬೇಕಿದ್ರೆ ಈಗಿನಾಗೆ ಹೆಲಿಪ್ಯಾಡ್ ಅಥವಾ ಹೆಲಿಕಾಪ್ಟರ್ಸ್ಗಳು ವಿಮಾನಗಳೆಲ್ಲ ಇರಲಿಲ್ಲ. ಅವಳನ್ನು ಬೆಂಕಿ ರಾಣಿ ಅಂತ ಇತಿಹಾಸದಲ್ಲಿ ಕರೀತಾ ಇದ್ರು ಪೋರ್ಚುಗೀಸರು. ಈಗಾಗಲೇ ಉಲ್ಲೇಖ ಮಾಡಿದಾಗೆ ಪಿಯಾತ್ರೋ ದಲವಿಲ್ಲ ಎಂಬ ಇಟಲಿಯ ದಾರ್ಶನಿಕ ಅವಳನ್ನು ಸಿಂಪಿಲಿ ಅಂತ ಹೇಳ್ತಾರಂತೆ. ಈಗ ಏನು ಎಲ್ಲ ಕಡೆಗಳಲ್ಲಿ ಚಿರತೆ ಬರ್ತಾ ಇದೆ, ಹುಲಿ ಬರ್ತಾ ಇದೆ ಅಂತ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕಥೆಯ ಅಥವಾ ವ್ಯಥೆಯ ಗೊತ್ತಿಲ್ಲ, ಆದರೆ ಅವಳನ್ನು ಆ ಸಂದರ್ಭದಲ್ಲಿ 14ನೇ ಶತಮಾನದಿಂದ 17ನೇ ಶತಮಾನ ಅಬ್ಬಕ್ಕರನ್ನ ಅವರನ್ನು ಸಿಂಪಿಲಿ ಅಂತ ಪೋರ್ಚುಗೀಸರು ಕರೀತಾ ಇದ್ರು. ಇಂಥ ಒಂದು ಅದ್ಭುತವಾದಂಥ ಅವಕಾಶವನ್ನು ನಮಗೆಲ್ಲರಿಗೂ ಕೂಡ ಪ್ರೀತಿಯ ಆಶೀರ್ವಾದಗಳನ್ನು ಮಾರ್ಗದರ್ಶನ ನೀಡಿದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್ ಡೇಸಾ ಇವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸ್ನೇಹಿತರೆ, ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಎಲ್ಲಿ ಹೋದರೂ ಕೂಡ ನಮ್ಮ ನೆನಪಿನ ಒಂದು ಕುರುಹನ್ನು ಕೊಟ್ಟು ಹೋಗ್ತದೆ. ನೀವು ನಮ್ಮ ಜೊತೆ ಯಾವಾಗಲೂ ಇರ್ತೀರಿ. ಮುಂದಿನ ದಿನಗಳಲ್ಲಿ ಇಂಥ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಯುವ ಜನತೆಯನ್ನು ಪ್ರೇರೇಪಿಸುವ ನಿಟ್ಟಿನಲ್ಲಿ ಈಗ ಅಬ್ಬಕ್ಕ ಉತ್ಸವ ಸಮಿತಿಯಿಂದ ಬಂದಂಥ ವೇದಿಕೆಯಲ್ಲಿರುವಂಥ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನು ನೀಡುವಂಥ ಸಂದರ್ಭ. ಈ ನೆನಪಿನ ಕಾಣಿಕೆಯನ್ನು ಇವತ್ತಿನ ಈ ಕಾರ್ಯಕ್ರಮದ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಮತ್ತು ನಮಗೆಲ್ಲರಿಗೂ ಕೂಡ ಉತ್ತಮ ಸಂದೇಶವನ್ನು ನೀಡಿದಂತಹ ಸಂಸ್ಥೆಯ ಡಾಕ್ಟರ್ ಫಾದರ್ ಮೆಲ್ವಿನ್ ಪಿಂಟೋ SJ ಅವರಿಗೆ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ದಿನಕರ್ ಉಳ್ಳಾಲ್ ಇವರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆದಂಥ ಅಧ್ಯಕ್ಷೀಯ ಭಾಷಣವನ್ನು ನೀಡಿದಂತಹ ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್ ಡೇಸಾ ಇವರಿಗೆ ನಮ್ಮ ಸ್ಥಾಪಕ ಅಧ್ಯಕ್ಷರಾದಂಥ ಮಾಜಿ ಶಾಸಕರಾದಂಥ ಜಯರಾಮ್ ಶೆಟ್ಟಿ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು. ಈ ಕಾರ್ಯಕ್ರಮಕ್ಕೆ ಆಶಯ ಭಾಷಣವನ್ನು ನೀಡಿದಂತಹ ರೆವರೆಂಡ್ ಫಾದರ್ ವಿಕ್ಟರ್ ಡಿ ಮೆಲ್ಲೋ ಇವರಿಗೆ ಉಪಾಧ್ಯಕ್ಷರಾದಂತಹ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಸದಾನಂದ ಬಂಗೇರ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಸನ್ಮಾನ್ಯ ಮೋಹನ್ ಜಿ ಅವರಿದ್ದಾರೆ. ಅವರಿಗೆ ಸನ್ಮಾನ್ಯ ಶ್ರೀಮತಿ ದೇವಕಿ ಆರ್ ಉಳ್ಳಾಲ್ ಸಮಿತಿಯ ಉಪಾಧ್ಯಕ್ಷರು ಗೌರವದ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ಈಗಾಗಲೇ ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತನ್ನ ಸಂಘಟನೆಗೆ ಒದಗಿಸಿಕೊಟ್ಟು ನಮ್ಮ ಜೊತೆ ಬಹಳ ದೂರದಿಂದ ಸಮಯಕ್ಕೆ ಸರಿಯಾಗಿ ಬಂದು ಸೇರಿಕೊಂಡಿದ್ದಾರೆ ಆಲ್ವಿನ್ ಅವರು. ಅವರು ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ತನ್ನ ಮನದಾಳದಲ್ಲಿ ನೀಡಿದ್ದಾರೆ. ಅವರಿಗೆ ಆಲಿ ಅಬ್ಬಕ್ಕನವರು ನಮ್ಮ ಸಮಿತಿಯ ಮಾರ್ಗದರ್ಶಕರು. ಈ ಸಮಿತಿಯ ಸಂಪೂರ್ಣ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ದುಡಿತಾ ಇರೋರು. ಅಬ್ಬಕ್ಕನ ಕಾಲದಲ್ಲಿ ಕುಟ್ಟಿಪೋಕರೆ ಅಬ್ಬಕ್ಕ ಸಮಿತಿಗೆ ಆಲಿ ಅಬ್ಬಕ್ಕ ಅವರು ಕೂಡ ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸದ್ಯವು ಅಷ್ಟು ರಿಸರ್ಚ್ಗಳನ್ನು ಮಾಡಿ ತುಂಬ ನೋವು ಅನ್ನಿಸ್ತಾ ಇದೆ. ನಾವು ಕೂಡ ಮನದಲ್ಲಿ ಯಾವಾಗಲೂ ನೋವನ್ನು ಅನುಭವಿಸುವ ಇರುವಂಥದ್ದು. ಇಷ್ಟರವರೆಗೆ ಎಲ್ಲ ಇತಿಹಾಸದಲ್ಲಿರುವಂತಹ ವೀರರನ್ನು ಉಲ್ಲೇಖ ಮಾಡಿದರೆ ಅವರ ಬಗ್ಗೆ ಉತ್ಸವಗಳಾಗ್ತದೆ ಸರ್ಕಾರದಿಂದ ಅಥವಾ ಬೇರೆ ಬೇರೆ ಅಧ್ಯಯನಗಳು ನಡೀತದೆ. ಆದರೆ ರಾಣಿ ಅಬ್ಬಕ್ಕಳ ಬಗ್ಗೆ ಪಿಯಾತ್ರೋ ದಲವಿಲ್ಲ ಅವರನ್ನು ಬಿಟ್ಟರೆ ಇಲ್ಲಿ ಸರಿಯಾದ ಒಂದು ಯಾರೂ ಕೂಡ ರಿಸರ್ಚನ್ನು ಮಾಡಿಲ್ಲ. ಬಹುಶಃ ನಿಮಗಿದನ್ನು ಸವಾಲಾಗಿ ತಗೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದ ಒಂದು ದಾರಿಯುದ್ದಕ್ಕೂ ಅವಳ ಇತಿಹಾಸವನ್ನು ಬರೆಯುವಂಥ ಒಂದು ಶಕ್ತಿ ಆ ಭಗವಂತ ಸರ್ವಶಕ್ತ ದೇವರು ನೀಡಲಿ ಅಂತ ಆಶಯ ಮಾಡುತ್ತಾ ಕಾರ್ಯಕ್ರಮದ ಕೊನೆಯ ವಂದನಾರ್ಪಣೆ ಕಾರ್ಯಕ್ರಮದ ನಮ್ಮ ಸಮಿತಿಯ ಸಂಚಾಲಕರಾದಂಥ ಶ್ರೀಮತಿ ಕ್ಲೇರಾ ಕುವೆಲ್ಲೋ. ಸರ್ವರಿಗೂ ಸಂಜೆಯ ಶುಭ ನಮನಗಳು ಹಾಗೂ ದೀಪಾವಳಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂತ ಎಲೋಷಿಯಸ್ ಕಾಲೇಜ್ ಬೀರಿ ಮಂಗಳೂರು ಹಾಗೂ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಜಂಟಿ ಆಶ್ರಯದಲ್ಲಿ ಇತಿಹಾಸದಲ್ಲಿ ಮರೆಮಾಚಿದ ಉಳ್ಳಾಲ ರಾಣಿ ವೀರ ಅಬ್ಬಕ್ಕನ ಕಥೆಯನ್ನು ಹಾಗೂ ಚರಿತ್ರೆಯನ್ನು ನಮ್ಮ ಮುಂದೆ ಇಡುವುದಕ್ಕಾಗಿ ಈ ಕಾರ್ಯಾಗಾರವನ್ನು ಏರ್ಪಡಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮಗೆ ತಮ್ಮ ಉದ್ಘಾಟನಾ ಭಾಷಣವನ್ನು ನೀಡಿದಂಥ ಶ್ರೀ ಕೆ ಜಯರಾಮ್ ಶೆಟ್ಟಿ ex-MLA ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಇವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಅಧ್ಯಕ್ಷೀಯ ಮಾತುಗಳನ್ನಾಡಿದ ಹಾಗೂ ಸ್ಫೂರ್ತಿದಾಯಕವಾಗಿ ನಮಗೆ ಸ್ಫೂರ್ತಿಯ ಮಾತುಗಳನ್ನಾಡಿದ ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್ ಡೇಸಾ
ಇವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಾತುಗಳನ್ನಾಡಿದ ರೆವರೆಂಡ್ ಫಾದರ್ ವಿಕ್ಟರ್ ಡಿಮೆಲ್ಲೋ, ನಮ್ಮ ಪ್ಯಾರಿಸ್ ಪ್ರೀಸ್ಟ್ ಆಫ್ ಅವರ್ ಲೇಡಿ ಆಫ್ ಮೆರ್ಸಿ ಚರ್ಚ್ ಪಾನೀರ್ ದೇರ್ಲಕಟ್ಟೆ, ಇವರನ್ನು ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಅಭಿನಂದನಾ ಮಾತುಗಳನ್ನಾಡಿದ ಡಾಕ್ಟರ್ ಫಾದರ್ ಮೆಲ್ವಿನ್ ಪಿಂಟೋ ಎಸ್ಟೇ, ತಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಉಪನ್ಯಾಸದ ಮಾತುಗಳನ್ನಾಡಿದ ಶ್ರೀ ದಿನಕರ್ ಉಳ್ಳಾಲ್ ಸರ್, ತಾವು ಇತಿಹಾಸದಲ್ಲಿ ಕಲಿಸಿದ ಎಲ್ಲ ಶಿಕ್ಷಕರನ್ನು ನೆನಪಿಸಿದ್ದೀರಿ. ಹಿಸ್ಟ್ರಿಯ ಕ್ಲಾಸಲ್ಲಿ ಕೂತಂತೆ ಅನುಭವವಾಯಿತು. ಮರೆಮಾಚಿದ ಇತಿಹಾಸದಲ್ಲಿ ನಿಮ್ಮ ಉಪನ್ಯಾಸ ಕೇಳಿದ ಈ ಸಭಾಂಗಣದಲ್ಲಿ ಅದೆಷ್ಟೋ ಮರೆಮಾಚಿದ ಪ್ರತಿಭೆಗಳು ಮರೆಮಾಚಿರಬಹುದು. ಭವಿಷ್ಯದಲ್ಲಿ ಬೆಳಕಿಗೆ ಬರಲೆಂದು, ಸಮಾಜಕ್ಕೆ ಒಳ್ಳೆಯದಾಗಲೆಂದು ಹಾರೈಸುತ್ತಾ ತಮ್ಮ ಈ ಉಪನ್ಯಾಸದ ಮಾತುಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ MG ಮೋಹನ್, ಎಕ್ಸ್ ಪ್ರೆಸಿಡೆಂಟ್ ವರ್ಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಹಾಗೂ ಸೈಂಟ್ ಎಲೋಷಿಯಸ್ ಕಾಲೇಜ್ ಹಾಗೂ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶನ ಅಧ್ಯಕ್ಷರಾದಂಥ ಮೆಲ್ವಿನ್ ಡಿಸೋಜಾ, ತಮಗೂ ತಮ್ಮ ಉಪಸ್ಥಿತಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಸಮಿತಿಯ ಸಂಚಾಲಕರಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಸದಾನಂದ ಬಂಗೇರ, ಆಲಿ ಹಬ್ಬ ಹಾಗೂ ದೇವಕಿ ಆರ್ ಉಳ್ಳಾಲ್ ಹಾಗೂ ಆನಂದ ಕೆ ಅಸೈಗೋಳಿ, ತಮಗೂ ಈ ಕಾಲೇಜಿನ ಶಿಕ್ಷಕ ವೃಂದಕ್ಕೆ, ಶಿಕ್ಷಕೇತರ ವೃಂದಕ್ಕೆ ಹಾಗೂ ವಿದ್ಯಾರ್ಥಿ ವೃಂದಕ್ಕೆ ಹಾಗೂ ಇಲ್ಲಿ ನೆರೆದಿರುವ ತಮಗೆಲ್ಲರನ್ನು ನಾನು ವಂದಿಸಿ ಈ ವಂದನಾರ್ಪಣಾ ಕಾರ್ಯಕ್ರಮವನ್ನು ನಾಟಕ ಧನ್ಯವಾದವನ್ನು ನೀಡಿದಂತಹ ಕ್ಲೇರಕ್ಕೂ ಎಲ್ಲ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಸ್ನೇಹಿತರೆ ಎಲ್ಲರೂ ತಮ್ಮ ಗಂಟೆಯನ್ನು ನೋಡಿಕೊಳ್ಳಿ. 4:26, 4:30ಗೆ ವಿ ಹ್ಯಾವ್ ಟು ಕ್ಲೋಸ್ ಅಂತ ಹೇಳಿದ್ದಾರೆ. ಬಹುಶಃ ರಾಷ್ಟ್ರಗೀತೆಯಿಂದ ನಮ್ಮ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ಮಾಧ್ಯಮ ಮಿತ್ರರಿಗೆ, ಯುವ ಸಮುದಾಯದ ಭವ್ಯ ಭಾರತವನ್ನು ಕಟ್ಟಿಕೊರಟಂಥ ಎಲ್ಲ ಯುವ ಸಮೂಹಕ್ಕೆ ಧನ್ಯವಾದಗಳನ್ನು